ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ, ಹಿಂದೆ ಒಂದು ಹೌ ಟು ಪಾಸ್ M1 in 10 days ಅಂತ ಒಂದು ಸೀರೀಸ್ ಮಾಡಿದ್ದೆ. ಅದನ್ನು ತುಂಬ ಜನ ನೋಡಿ, ತುಂಬ ಜನ ಸಕ್ಸಸ್ ಕಂಡು ಈಗಲೂ ಸಹ ನೋಡ್ತಾನೆ ಇದ್ದೀನಿ. ಅದೇ ಥರ C25 ಸಿಲೆಬಸ್ಗೆ ಒಂದು ಹೌ ಟು ಪಾಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 C25 ಸಿಲೆಬಸ್ ಇನ್ 5 days. ನೋಡಿ, ಅದು 10 days ಇತ್ತು. ಇದನ್ನು 5 daysಗೆ ನಾನು ರಿಡ್ಯೂಸ್ ಮಾಡಿ, ನೀವು ಬರೀ ನಂದು 5 ವಿಡಿಯೋ, ಏನಾದರೂ ಬೇಕು ಅಂದರೆ ಇನ್ನೊಂದು ವಿಡಿಯೋ ಎಕ್ಸ್ಟ್ರಾ ಆಗ್ಬೋದಷ್ಟೇ. ಬರೀ 5 ವಿಡಿಯೋನ ನೀವು ಕರೆಕ್ಟಾಗಿ ನೋಡ್ಕೊಂತಂದರೆ ಖಂಡಿತ ನೀವು 100 out of 100 ತಗೊಳ್ಳಿ. ಆಯಿತಾ? ನೋಡಿ, ಈಗ ನಾನು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಲಿಮಿಟ್ಸ್ ಅನ್ನೋ ಒಂದು ಟಾಪಿಕ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ನಲ್ಲಿ C25 ಸಿಲೆಬಸ್ಗೆ ಲಿಮಿಟ್ಸ್. ನೋಡಿ, ಆ ಲಿಮಿಟ್ಸಲ್ಲಿ ಒಟ್ಟು ನಿಮಗೆ 29 ಮಾರ್ಕ್ಸ್ ಬರುತ್ತೆ. 10 ಮಾರ್ಕ್ಸ್ದು ಒಂದು ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ದು ಒಂದು ಬರುತ್ತೆ, 3 ಮಾರ್ಕ್ಸ್ 2 ಬರುತ್ತೆ, 2 ಮಾರ್ಕ್ಸ್ 2 ಬರುತ್ತೆ, 1 ಮಾರ್ಕ್ 1 ಬರುತ್ತೆ, MCQ 3 ಬರುತ್ತೆ. ಎಲ್ಲ ಟೋಟಲ್ ಮಾಡಿದ್ರೆ 29 ಮಾರ್ಕ್ಸ್. 29 ನೀವು 25 ಆರಾಮಾಗಿ ತಗೋಬೋದು, 29 ತಗೋಬೋದು. ಆಯಿತಾ? ಒಟ್ಟಿನಲ್ಲಿ ಈಸಿ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಆಯಿತಾ? ನೋಡಿ, ಈಗ ಈ ಲಿಮಿಟ್ಸ್ ನೀವು ಲೆಕ್ಕಗಳು ಮಾಡಬೇಕು ಅಂತಂದರೆ ನಿಮಗೆ ಈ 3 ಫಾರ್ಮುಲಾ ಇನ್ನೂ ಇದ್ದಾವೆ ಫಾರ್ಮುಲಾಗಳು, ಬಟ್ ಈ 3 ಗೊತ್ತಿದ್ರೆ ಸಾಕು. ನಿಮಗಿರೋ ಸಿಲೆಬಸ್ಗೆ 3 ಫಾರ್ಮುಲಾದ ಮೇಲೆ ಲೆಕ್ಕ ಕೊಡೋದು, ಪ್ಲಸ್ ಇನ್ನೊಂದಷ್ಟಿದೆ. ಆಯಿತಾ? ಅದನ್ನು ಹೇಳ್ಕೊಡ್ತೀನಿ ಹೆಂಗೆ ಅಂತ. 10 ಮಾರ್ಕ್ಸ್ದು 5 ಮಾರ್ಕ್ಸ್ ಸ್ವಲ್ಪ ಬೇರೆ ಬೇರೆ ಥರ ಕೊಡ್ತಾರೆ. ಏನಾದರೂ ಕೊಡಲಿ. ಆಯಿತಾ? ತುಂಬ ಈಸಿ. ಏನು, ನೀವು ಬರೀ ನನ್ನ ವೀಡಿಯೋನ ನೋಡಿದ್ರೆ ಸಾಕು, 100% ನೀವು ಸಕ್ಸಸ್ ಕಾಣ್ತೀರಿ. ಆಯಿತಾ? ಈಗ ನೋಡಿ, ಮೊದಲನೇ ಫಾರ್ಮುಲಾ ಏನಪ್ಪ ಅಂತಂದರೆ ಲಿಮಿಟ್ಗೆ ಒಂದೊಂದ್ಸಲಿ ಎಲ್ಲ M ಅಂತ ಬರೀತಾರೆ, ಇಲ್ಲ LT ಅಂತ ಬರೀತಾರೆ, ಎರಡೂ ಒಂದೇ. ಆಯಿತಾ? ಇದನ್ನು ಓದಬೇಕಂದ್ರೆ ಲಿಮಿಟ್ ಆಸ್ θ ಟೆಂಡ್ಸ್ ಟು 0 sin θ/θ, ಇದ್ರದ್ದು ಆನ್ಸರ್ 1. ಆಯಿತಾ? ಲಿಮಿಟ್ ಆಸ್ θ ಟೆಂಡ್ಸ್ ಟು 0 tan θ/θ ಅಂದರೆ ಅದ್ರದ್ದು ಆನ್ಸರು 1. ಲಿಮಿಟ್ ಆಸ್ x ಟೆಂಡ್ಸ್ ಟು a, ನೋಡಿ ಟೆಂಡ್ಸ್ ಟು ಅಂತ ಓದಬೇಕಿದೆ. x ಟೆಂಡ್ಸ್ ಟು a ಈ ಥರ ಏನಾದರೂ ಬಂದರೆ x⁴n - a⁴n/x - a ಅಂತ ಬಂದರೆ ಇದ್ರದ್ದು ಆನ್ಸರು n(a)n-1. ಆಯಿತಾ? ಈಗ ಈ ಫಾರ್ಮುಲಾ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡ್ತೀನಿ ನೋಡಿ. ಈಗ ಫಸ್ಟು ಇದ್ರ ಮೇಲೆ ಮಾಡೋಣ. ಆಯಿತಾ? 1 2 3 3 ಫಾರ್ಮುಲಾ ಇದೆ. ಈಗ ಸಪೋಸ್ ನಿಮಗೆ ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ θ ಟೆಂಡ್ಸ್ ಟು 0 sin 7θ/θ. ನೋಡಿ, ಹಿಂಗೆ ಕೊಡ್ತಾರೆ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ ನಿಮ್ಗೆ. ಆಯಿತಾ? ನಿಮ್ಗೇನು ಮಾಡಲ್ ಪೇಪರಲ್ಲಿ ಇದೆ ಅದರಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈಗ ನಮಗೆ ಇದ್ರದ್ದು ಆನ್ಸರ್ ಕಂಡುಹಿಡಿಬೇಕು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ನಮ್ಗೆ ಏನಪ್ಪ ಅಂದರೆ ಲಿಮಿಟ್ ಆಸ್ θ ಟೆಂಡ್ಸ್ ಟು 0 sin θ/θ ಅಂದರೆ 1. ಅಂದರೆ ನಮಗೆ ಇದು ನೋಡ್ಕೊಳ್ಳಿ, ಲಿಮಿಟ್ ಆಸ್ θ ಟೆಂಡ್ಸ್ ಟು 0 sin 5θ ಅಂತ ಇದ್ದರೆ ಇಲ್ಲೂ 5θನೇ ಇರಬೇಕು. ಅವಾಗ ನಾವು 1 ಬರೀಬೋದು. ಆಯಿತಾ? ನೋಡಿ, ಏನಕ್ಕೆ ಇದು 1 ಅಂದರೆ ಇಲ್ಲೂ θ ಇದೆ, ಇಲ್ಲೂ θನೇ ಇದೆ, ಅವಾಗ 1 ಬರೀಬೋದು. ಇಲ್ಲಿ 5θ ಇದ್ರೆ ಇಲ್ಲೂ 5θ ಇರಬೇಕು. ಇಲ್ಲಿ 6θ ಇದ್ರೆ 6θ, 7θ ಇದ್ರೆ 7θ. ಹಂಗಿದ್ದಾಗ ನಾವು 1 ಅಂತ ಬರಿಬೋದು. ನೋಡಿ, ಯಾವಾಗ 1 ಅಂತ ಬರಿಬೋದು? ಇವೆರಡು ಸೇಮ್ ಇರಬೇಕು. θ ಯಾವಾಗಲೂ 0ಗೆ ಇರಬೇಕು, ಟೆಂಡ್ಸ್ ಟು 0ನೇ ಇರಬೇಕು. ಬೇರೆ ಬಂದರೆ 1 ಬರೆಯೋಕ್ಕಾಗಲ್ಲ. θ ಟೆಂಡ್ಸ್ ಟು 0 ಇರಬೇಕು, ಸೈನೇ ಇರಬೇಕು, ಇಲ್ಲೇನಿರ್ತದೋ ಅದಿಲ್ಲಿರಬೇಕು. ಹಂಗಿದ್ರೆ ಮಾತ್ರ 1, ಇಲ್ಲ ಅಂದರೆ 1 ಅಲ್ಲ. ಆಯಿತಾ? ಈಗ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ನೋಡಿ, ಕೊಟ್ಟಿರೋ ಲೆಕ್ಕದಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ, ಈ ಥರ ಕೇಳಿದ್ದಾರೆ. ಕೊಟ್ಟಿರೋ ಲೆಕ್ಕದಲ್ಲಿ ಏನು, ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ θ ಟೆಂಡ್ಸ್ ಟು 0 sin 7, ಇಲ್ಲಿ 7θ ಇದೆ, ಇಲ್ಲಿ ಬರೀ θ ಇದೆ. ನೋಡಿ, ಈ ಥರ ಇದ್ದಾಗ ಏನು ಮಾಡೋದು? ನೋಡಿ, ಲೆಕ್ಕ ಬರೆಯೋಣ. ಲಿಮಿಟ್ ಆಸ್ θ ಟೆಂಡ್ಸ್ ಟು 0 sin 7θ/θ. ನೋಡಿ, ಈಗ ನಾವು ಇಲ್ಲಿ 7 ಮಾಡ್ಕೊಂಡ್ರೆ ನಮ್ಗೆ ಬಂದ್ಬಿಡ್ತದೆ, ಆನ್ಸರ್ ಬಂದ್ಬಿಡುತ್ತೆ. ಆಯಿತಾ? ಬಟ್ ಇಲ್ಲಿ ಸುಮ್ಮನೆ ನಾವು 7 ಬರೆಯೋಕ್ಕಾಗಲ್ಲ. ಈ ಥರ ಬಂದಾಗ ನೀವೇನು ಮಾಡಿ, ಇಲ್ಲೂ 7 ಹಾಕೊಳ್ಳಿ. ನ್ಯೂಮರೇಟರ್ನಲ್ಲೂ 7ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲೂ 7 ಮಲ್ಟಿಪ್ಲೈ ಮಾಡಿ. ನಾನೇನು ಮಾಡಿದ್ದೀನಿ, ಮಲ್ಟಿಪ್ಲೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, n ಅಂದರೆ ನ್ಯೂಮರೇಟರ್, ಡಿನಾಮಿನೇಟರ್ ಬೈ 7.
ಯಾಕೆ 7 ತಗೊಂಡಿದ್ದೀನಿ, ಇಲ್ಲಿ 7 ಕೊಟ್ಬಿಟ್ಟಿದಾರಲ್ವಾ, 7 ಬರಬೇಕು. ಆಯ್ತಾ. ಇದಾದ್ಮೇಲೆ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ, ಈ ಲಿಮಿಟ್ಸ್ ಅಲ್ಲಿ ಒಂದು ಏನಪ್ಪಾ ಅಂದ್ರೆ, ಈ ನಂಬರ್ಗಳು ಬಂದ್ರೆ ಆಚೆ ತೆಗಿಬೋದು. ಅಂದ್ರೆ ನೋಡಿ, ಈ ನಂಬರು ಆಚೆ ತೆಗಿಬೋದು, ಈ ನಂಬರೂ ಆಚೆ ತೆಗೆದಾಕ್ಬಿಡ್ಬೋದು. ಈ ತೀಟಾಗಳು ತೆಗಿಯೋಕ್ಕಾಗಲ್ಲ. ಆಯ್ತಾ. ಈಗ ಈ ನಂಬರ್ ತೆಗೆದ್ರೆ ನಮ್ಗೇನು ಪ್ರಯೋಜನ ಆಗಲ್ಲ. ನಾವೇನ್ ಮಾಡ್ಬೇಕು, ಈ ನಂಬರ್ ತೆಗಿಬೇಕು. ಮೇಲ್ಗಡೆ ಇದೆಯಲ್ಲ ನ್ಯೂಮರೇಟರ್ನಲ್ಲಿ, ಆ ನಂಬರ್ನ ಹೊರಗಡೆ ತೆಗಿಬೇಕು. ನೋಡಿ, ಹೊರಗಡೆ ತೆಗೆದ್ರೆ ಹಿಂಗೆ ಬರೀಬೋದು, 7 ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0. ಈಗೇನು ಉಳಿತದೆ, 7 ಹೊರಗಡೆ ತಗೊಂಡಿದ್ವಿ, ಡಿವೈಡೆಡ್ ಬೈ 7 ಥೀಟಾ. 7 ಹಂಗೆ ಬರ್ಕೊಳ್ಳಿ. ನೋಡಿ, ಈಗ ತಾನು ಹೇಳಿದೆ ನಾನು, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0. ಇಲ್ಲಿ ಏನಿದೆ ಇಲ್ಲೂ ಅದೇ ಇದ್ರೆ, ಸೈನ್ ಇದ್ರೆ ಇದ್ರದ್ದು ಆನ್ಸರ್ 1 ಅಂತ ಅಲ್ವಾ. ಈಗ ಇದನ್ನ 7 × 1 ಅಂತ ಬರೀಬೋದು. ದಿಸ್ ಇಸ್ ಈಕ್ವಲ್ ಟು 7. ಸರಿನಾ. ನಿಮಗೆ ಏನು ಮಾಡಲ್ ಪೇಪರ್ ಕೊಟ್ಟಿದ್ದಾರೆ ಅದರಲ್ಲಿ ಇದೆ ಈ ಥರ ಕ್ವಶನ್ಗಳಿದ್ದಾವೆ. ಸರಿನಾ. ನೋಡಿ, ಇದನ್ನ 2 ಮಾರ್ಕ್ಸ್ ಕೇಳ್ತಾರೆ, ಕೆಲವೊಂದ್ಸಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ಸರಿನಾ. ನೋಡಿ, ಈಸಿ ಇದೆ ಈ ಥರ. ಈಗ ಇನ್ನೊಂದು ತಗೊಳ್ಳೋಣ, ಇದೇ ಥರದ್ದು ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 9 ಥೀಟಾ. ಏನು ಮಾಡ್ಬೇಕು, ಇದನ್ನ ಕ್ವಶನ್ ಬರ್ಕೊಳ್ಳಿ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 9 ಥೀಟಾ ಬೈ ಥೀಟಾ. ಈಗ ನಮಗೆ ಇದು 1 ಆಗ್ಬೇಕಂದ್ರೆ ಏನಾಗಬೇಕು, ಇಲ್ಲಿ 9 ಥೀಟಾ ಇದೆ, ಇಲ್ಲಿ 9 ಬರಬೇಕು, ಇಲ್ಲಿ 9 ಬರಬೇಕು, ಇಲ್ಲಿ 9 ಮಾಡ್ಕೊಳ್ಳಿ, ಇಲ್ಲಿ 9 ಮಾಡ್ಕೊಳ್ಳಿ. ಬರಿಬೇಕು ಅದನ್ನ ಏನಂದ್ರೆ ಮಲ್ಟಿಪ್ಲೈ ಬೋತ್. ನೋಡಿ, ಎಮ್ ಅಂದರೆ ಮಲ್ಟಿಪ್ಲೈ ಅಂತ, ಮಲ್ಟಿಪ್ಲೈ ಅಂತಾರೆ, ಬರೀರಿ ಮಲ್ಟಿಪ್ಲೈ ಅಂತಾನೆ. ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 9. ಸರಿನಾ. ಈಗ ಮೇಲ್ಗಡೆ ನ್ಯೂಮರೇಟರ್ನಲ್ಲಿರೋ 9ನ ಹೊರಗಡೆ ತೆಗೆಯೋಣ. 9 ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಸೈನ್ 9 ಥೀಟಾ ಬೈ 9 ಥೀಟಾ. 9 ಇಂಟು ಇದಕ್ಕೆ 1 ಅಂತ ಹಾಕ್ಬೋದು ಅಲ್ವಾ, ಇಷ್ಟಕ್ಕೂ 1 ಅಂತ ಹಾಕ್ಬೋದು. 1 ಯಾವಾಗ ಅಂದರೆ ನೆನ್ಪಿಟ್ಕೊಳ್ಳಿ, ಇಲ್ಲೇನಿದೆಯೋ ಇಲ್ಲೋ ಅದೇ ಇರಬೇಕು, ಸೈನ್ ಇರಬೇಕು, ಇಲ್ಲಿ ಥೀಟಾ ಟೆಂಡ್ಸ್ ಟು 0. 9 × 1 ಅಂದರೆ 9. ನೋಡಿ, ಈ ಥರ ಗೊತ್ತಾಯ್ತು ಅಂದ್ಕೊಂಡಿದ್ದೀನಲ್ವಾ. ಇಲ್ಲಿ ಏನು ಚೇಂಜ್ ಅಂದರೆ ನೋಡಿ, 9 ಇರೋ ಜಾಗದಲ್ಲಿ ಬೇರೆ ಬೇರೆ ಬರುತ್ತೆ ಅಲ್ವಾ. ಈಗ ನಾನು 7 ಮತ್ತು 9 ಮಾಡಿದೆ, 2 ಬರ್ಬೋದು, 3 ಬರ್ಬೋದು, 5 ಬರ್ಬೋದು, ಏನು ಬೇಕಾದ್ರೂ ಬರ್ಬೋದು, ಏನಾರ ಬರಲಿ. ನೋಡಿ, ಇಲ್ಲಿ 2 ಬಂದರೆ ಆನ್ಸರ್ 2 ಬರುತ್ತೆ, 3 ಬಂದರೆ ಆನ್ಸರ್ 3 ಬರುತ್ತೆ, 10 ಬಂದರೆ ಆನ್ಸರ್ 10 ಬರುತ್ತೆ. ಸರಿನಾ. ಆಯಿತು. ನೋಡಿ, ಈಗ ಇಲ್ಲಿ ಇದೇ ಥರದ್ದು ನಿಮಗೆ ಎಕ್ಸಾಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ, ಒಂದ್ಸಲಿ 2 ಮಾರ್ಕ್ಸ್ಗೆ ಈ ಥರ ಕೊಟ್ಟಿದ್ದಾರೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 3 ಥೀಟಾ ಬೈ ಥೀಟಾ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಮಾಡಲ್ ಪೇಪರಲ್ಲಿ ಕೊಟ್ಟಿರೋ ಕ್ವಶನ್ಗಳು ಇದ್ದಾವೆ, ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೈನ್ 3 ಥೀಟಾ ಬೈ ಥೀಟಾ ಈ ಥರ ಕೊಟ್ಟಿದ್ದಾರೆ 2 ಮಾರ್ಕ್ಸ್ಗೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 3 ಥೀಟಾ ಬೈ ಥೀಟಾ. ನೋಡಿ, ಕ್ವಶನ್ ಬರೆಯೋಣ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 3 ಥೀಟಾ ಬೈ ಥೀಟಾ ಅಲ್ವಾ. ಈಗ ಮಲ್ಟಿಪ್ಲೈ ಬೋತ್ ಮಲ್ಟಿಪ್ಲೈ ಎನ್ ಅಂಡ್ ಡಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 3. ಏನಿದು ಬರ್ದಿಲ್ಲ ಅಂದ್ರೂ 3 ಹಾಕೊಂಡ್ರೆ ಅರ್ಥ ಆಗುತ್ತೆ, ಗೊತ್ತಾಗ್ಲಿ ಅಂತ ಬರೀತಾ ಇದ್ದೀನಿ ಅಷ್ಟೇ. ಸರಿನಾ. ಏನು ಬರೀದೇ ಆದ್ರೂ ಏನು ತೊಂದರೆ ಇಲ್ಲ, ಇಲ್ಲಿ ಬರ್ಕೊಂಡ್ರೆ ಆಯ್ತು. ಈಗ ನೆಕ್ಸ್ಟ್ ಏನು, ಈ 3ನ ಹೊರಗಡೆ ತೆಗೆಯೋಣ. 3 ಇಂಟು ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಏನಾಗುತ್ತೆ, ಇದು ಸೈನ್ 3 ಥೀಟಾ ಬೈ 3 ಥೀಟಾ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 3 × 1 ಆಗುತ್ತೆ. 3 × 1 is 3. ನೋಡಿ, ಈ ಥರ ಏನಾದರೂ ಕೊಡಲಿ, ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ದಾರೆ ನೋಡೋಣ. ಕೆಲವೊಂದ್ಸಲಿ ಏನಂತಂದರೆ ಥೀಟಾ ಬದಲು ಎಕ್ಸ್ ಅಂತ ಕೊಡ್ತಾರೆ. ಆಯಿತಾ. ನೋಡಿ, ಎಕ್ಸ್ ಅಂತ ಕೊಟ್ಟರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಥೀಟಾ ಬದಲಿಗೆ ಎಕ್ಸ್ ಅಂತ ಬರುತ್ತೆ. ಈಗ ಅದೊಂದು ಮಾಡ್ತೀನಿ ನೋಡಿ. ಸಪೋಸ್ ನಿಮ್ಗೀಗ ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ 2x ಬೈ ಎಕ್ಸ್ ಅನ್ಕೊಳ್ಳಿ. ಆಯಿತಾ. ನೋಡಿ, ಕ್ವಶನ್ ಬರೆಯೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ 2x ಡಿವೈಡೆಡ್ ಬೈ ಎಕ್ಸ್ ಅಲ್ವಾ. ಈಗ ಏನಾಗಿದೆ, ಇಲ್ಲಿ 2x ಇದೆ, ಇಲ್ಲಿ ಬರೀ ಎಕ್ಸ್ ಇದೆ. ಏನು ಮಾಡಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ 2 ಮಾಡಬೇಕು. ಈಗ ಇಲ್ಲಿ 2 ಹಾಕೋಬೇಕು, ಇಲ್ಲಿ 2 ಹಾಕೋಬೇಕು, ಅವಾಗ ಇಲ್ಲಿ 2x ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಈ 2 ಹೊರಗಡೆ ತಗೋಬೇಕು. 2 ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0
sin 2x by 2x. 2 into 1 this is equal to 2y. ನೋಡಿ ಈ ಥರ ಸರಿನಾ. ಎಕ್ಸ್ ಆರ ಕೊಡ್ಬೋದು, ಥೀಟಾನಾರ ಕೊಡ್ಬೋದು, ಏನು ಕೊಟ್ಟರು ಇದೇ ಥರ. ನೋಡಿ ಈಗ ಇದರಲ್ಲೇ ಏನು ಮಾಡ್ತಾರೆ, ಸ್ವಲ್ಪ ಬೇರೆ ಬೇರೆ ಥರ ಕೊಡ್ತಾರೆ ಇದೇ ಫಾರ್ಮುಲಾನಲ್ಲೇ. ಈಗ ಇದೇನೆ ನೆಕ್ಸ್ಟ್ ಸೆಕೆಂಡು ಮಾಡ್ಬಿಡ್ತೀನಿ ತಡ್ರಿ. ಸೆಕೆಂಡ್ ಫಾರ್ಮುಲಾ ಇದೆಲ್ಲ ಟ್ಯಾನ್, ಇದೇ ಥರ ನಿಮಗೆ ಟ್ಯಾನು ಬರ್ಬೋದು ಆಯಿತಾ. ಇದೇ ಥರ ಟ್ಯಾನು ಬರ್ಬೋದು. ಒಂದು ಲೆಕ್ಕ ತಗೋತೀನಿ ನೋಡಿ. ಟ್ಯಾನ್ ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 10 ಥೀಟಾ ಬೈ ಥೀಟಾ. ನೋಡಿ ಸೈನ್ ಆರ ಬರಲಿ ಟ್ಯಾನ್ ಆರ ಬರಲಿ ಸೇಮ್ ಪ್ರೊಸೀಜರ್ ಸರಿನಾ. ಈಗೇನು ಮಾಡಬೇಕು, ಕ್ವಶನ್ ಬರೆಯೋಣ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 10 ಥೀಟಾ ಬೈ ಥೀಟಾ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡಬೇಕೀಗ 10 ಮಾಡಬೇಕಲ್ವಾ. ಇಲ್ಲೂ 10 ಹಾಕೋಬೇಕು, ಇಲ್ಲೂ 10 ಹಾಕೋಬೇಕು. ಯಾಕಂದರೆ ಇಲ್ಲಿ 10 ಥೀಟಾ ಇದೆ, ಇಲ್ಲಿ 10 ಥೀಟಾ ಬರಬೇಕಲ್ಲ, ಡಿನಾಮಿನೇಟರ್ಲಿಲ್ಲ. ಈಗ 10 ಹೊರಗಡೆ ತಗೊಳ್ಳಿ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 10 ಥೀಟಾ ಡಿವೈಡೆಡ್ ಬೈ 10 ಥೀಟಾ. ದಿಸ್ ಇಸ್ ಈಕ್ವಲ್ ಟು 10 ಇಂಟು ಇದಕ್ಕೆ 1 ಅಂತ ಬರೀಬೋದು. 10 ಇಂಟು 1 ಅಂದರೆ 10 ಆಗುತ್ತೆ ಆಯಿತಾ. ಇನ್ನೊಂದು ತಗೊಳ್ಳೋಣ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 7 ಥೀಟಾ ಬೈ ಥೀಟಾ ಅಂದ್ಕೊಳ್ಳಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 7. ಇಲ್ಲೂ 7 ಹಾಕೊಳ್ಳಿ, ಇಲ್ಲೂ 7 ಹಾಕೊಳ್ಳಿ. 7 ಆಚೆ ಕಡೆ ತಗೊಳ್ಳಿ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 7 ಥೀಟಾ ಬೈ 7 ಥೀಟಾ. 7 ಇಂಟು 1 ದಿಸ್ ಇಸ್ ಈಕ್ವಲ್ ಟು 7. ನೋಡಿ ಈ ಥರ ಆಯಿತಾ. ನೋಡಿ ಈಸಿ ಇದೆ, ಏನಿಲ್ಲ, ಆರಾಮಾಗಿ ಲೆಕ್ಕಗಳನ್ನ ಮಾಡ್ಬೋದು. ನೋಡಿ ಇದರಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಬಿಡ್ತಾರೆ ನಿಮಗೆ ಆಯಿತಾ. ಕೊಟ್ಟಿದ್ದಾರೆ ಮಾಡಲ್ ಪೇಪರಲ್ಲಿ, ಏನೇನು ಕೊಟ್ಟಿದ್ದಾರೆ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ ಒಂದು ಕ್ವಶನ್ ಏನು ಮಾಡಿದ್ದಾರೆ, ಎವ್ಯಾಲ್ಯೂಯೇಟ್ ಈ ಥರ ಕೊಟ್ಬಿಟ್ಟಿದ್ದಾರೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಥೀಟಾ ಬೈ ಟ್ಯಾನ್ 5 ಥೀಟಾ ಅಂತ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಥೀಟಾ ಬೈ ಟ್ಯಾನ್ 5 ಥೀಟಾ. ನೋಡಿ ಈ ಥರ ಕೊಟ್ಟರೆ ಏನು ಮಾಡಬೇಕಂದ್ರೆ, ನಿಮಗೆ ಫಾರ್ಮುಲಾ ಗೊತ್ತಿರೋದು ನೋಡಿ. ನ್ಯೂಮರೇಟರಲ್ಲಿ ಟ್ಯಾನ್ ಇರಬೇಕು, ಡಿನಾಮಿನೇಟರಲ್ಲಿ ಥೀಟಾ ಇರಬೇಕು ಅಲ್ವಾ. ನೋಡಿ ಈ ಥರ ಕೊಟ್ಟರೆ ಏನು ಮಾಡಿ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಇದನ್ನು 1 ಬೈ ಟ್ಯಾನ್ 5 ಥೀಟಾ ಡಿವೈಡೆಡ್ ಬೈ ಥೀಟಾ ಬರ್ಕೊಳ್ಳಿ. ಬರಿಬೋದು ಇದನ್ನ. ನೋಡಿ ಥೀಟಾನ ಡಿನಾಮಿನೇಟರ್ ತಂದರೆ ಓಲ್ ಡಿವೈಡ್ ಬೈ ಬರುತ್ತೆ, ನ್ಯೂಮರೇಟರ್ನಲ್ಲಿ 1 ಆಗುತ್ತೆ ಸರಿನಾ. ಈಗ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಇದಕ್ಕೆ ನೋಡಿ ಈ ಥರ ಬಂದಾಗ ಲಿಮಿಟ್ಸಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈಗ ನೋಡಿ ಇದನ್ನು 1 ಟರ್ಮ್ ಅನ್ಕೋಬೋದು ನಾವು, ಇದನ್ನು ಇನ್ನೊಂದು ಟರ್ಮ್ ಅನ್ಕೋಬೋದು. ಲಿಮಿಟನ್ನು ಸಪ್ರೇಟಾಗಿ ಹಾಕೋಬೋದು. ಅಂದರೆ ನೋಡಿ ಲಿಮಿಟನ್ನು ಈಗ ಸ್ಪ್ಲಿಟ್ ಮಾಡಿದ್ರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 1 ಅಂತ ಬರೀಬೋದು. ಡಿನಾಮಿನೇಟರ್ನಲ್ಲಿ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0. ಈ ಥರ ಲಿಮಿಟ್ಗಳು ಸಪ್ರೇಟಾಗಿ ಹೆಂಗೆ ಬೇಕಾದ್ರೂ ಸ್ಪ್ಲಿಟ್ ಮಾಡ್ಕೋಬೋದು. ಪ್ಲಸ್ ಇದ್ರೆ ಪ್ಲಸ್ ಹಾಕೋದು, ಡಿವೈಡ್ ಬೈ ಇದ್ರೆ ಡಿವೈಡ್ ಬೈ ಹಾಕೋದು, ಇಂಟು ಇದ್ರೆ ಇಂಟು ಹಾಕೋದು ಸ್ಪ್ಲಿಟ್ ಮಾಡ್ಬೋದು. ಲಿಮಿಟ್ಸ್ಗಳು ಈ ಥರ ಬರ್ಕೋಬೋದು, ಎಷ್ಟು ಟರ್ಮ್ ಬೇಕಾದ್ರೆ ಬರೀಬೋದು ಆಯಿತಾ. ಈಗ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 1 ಅಂದರೆ ನೋಡಿ ಥೀಟಾ ಟರ್ಮೇ ಇಲ್ಲಿಲ್ಲ ಅಂದರೆ ಇದರ ಆನ್ಸರ್ 1 ಆಗುತ್ತೆ ಸರಿನಾ. ಈಗ ಇಲ್ಲಿ ನೋಡಿ ಇದನ್ನೇ ಈಗ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ. ಏನು ಈ ಥರ ಬಂದರೆ ಏನು ಮಾಡಬೇಕು, ಈ ಥರ ಬಂದರೆ ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 5. ನ್ಯೂಮರೇಟರ್ಲಿರೋ 5ನ ಹೊರಗಡೆ ತಗೊಳ್ಳಿ. 5 ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 5 ಥೀಟಾ ಬೈ 5 ಥೀಟಾ 1 ಡಿವೈಡೆಡ್ ಬೈ 5 ಇಂಟು 1 ದಿಸ್ ಇಸ್ ಈಕ್ವಲ್ ಟು 1 ಬೈ 5 ಆಗುತ್ತೆ. ನೋಡಿ ಇದು ಎಕ್ಸಾಮ್ಗೆ ನಿಮ್ಗೆ ಕೇಳಿದ್ದಾರೆ, ಮಾಡಲ್ ಪೇಪರಲ್ಲಿ ಇದೆ ಇದು ಕ್ವಶನ್ನು. ನೋಡಿ ಈ ಥರ ಬಂದರೆ ಹಿಂಗೆ ಮಾಡಬೇಕು ಆಯಿತಾ. ಇದೇ ಥರದ್ದು ಇನ್ನೊಂದು ತಗೋತೀನಿ ನೋಡಿ. ಈಗ ಟ್ಯಾನ್ ಬೇಡ, ಸೈನ್ ತಗೋತೀನಿ. ಥೀಟಾ ಬೈ ಸೈನ್ 11 ಥೀಟಾ ಅಂತಾರೆ, ಸುಮ್ಮನೆ ಹಿಂಗಿತ್ತು ಅಂತ. ಈಗ ನೋಡಿ ಒನ್ಸ್ ಅಗೇನ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಇದನ್ನೇನು ಮಾಡಬೇಕು, 1 ಡಿವೈಡೆಡ್ ಬೈ ಸೈನ್ 11 ಥೀಟಾ ಡಿವೈಡೆಡ್ ಬೈ ಥೀಟಾ ಅಂತ ಬರ್ಕೋಬೇಕು ಆಯಿತಾ. ಇದು ಬರ್ಕೊಂಡ್ಮೇಲೆ ಇದನ್ನ ಈಗ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 1. ನೋಡಿ ಇದಕ್ಕೆ ಸಪ್ರೇಟ್ ಲಿಮಿಟ್ ಆಗ್ತಾ ಇದ್ದೀನಿ, ಇದಕ್ಕೆ ಸಪ್ರೇಟಾಗಿ ಲಿಮಿಟ್ ಆಗ್ತಾ ಇದೆ.
ಸೈನ್ 11 ಥೀಟಾ ಬೈ ಥೀಟಾ. ಈಗ ಇದಕ್ಕೆ ಆನ್ಸರು 1 ಆಯ್ತಾ. ನೋಡಿ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಅಂದರೆ ನೋಡಿ ಥೀಟಾ ಅನ್ನೋ ಟರ್ಮೇ ಇಲ್ಲ ಅಂದರೆ ಇಲ್ಲಿ ಏನಿರ್ತದೆ ಅದೇ ಆನ್ಸರ್ ಇರ್ತದೆ, ಸರಿನಾ. 1. ಇದಕ್ಕೆ ಏನು ಮಾಡಬೇಕು, ಇಲ್ಲಿ 11 ಇಂದ ಮಲ್ಟಿಪ್ಲೈ ಮಾಡಬೇಕಲ್ವ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ. ಆಮೇಲೆ ಏನು ಮಾಡಬೇಕು, ನ್ಯೂಮರೇಟರ್ಲಿರೋ 11ನ ಹೊರಗಡೆ ತಗೋಬೇಕು. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಏನಾಗುತ್ತೆ, ಸೈನ್ 11 ಥೀಟಾ ಬೈ 11 ಥೀಟಾ. ದಿಸ್ ಇಸ್ ಈಕ್ವಲ್ ಟು 1/11 ಇಂಟು 1 ಆಗುತ್ತೆ. ದಿಸ್ ಇಸ್ 1/11, ಸರಿನಾ. ನೋಡಿ ಈ ಥರ ಏನಾರು ಕೊಟ್ಟರೆ ರಿವರ್ಸ್ ಕೊಟ್ಬಿಟ್ರೆ 1/, ಅಂತ ಬರುತ್ತೆ ಅಷ್ಟೇ. ನೋಡಿ ಸಪೋಸ್ ಇದು ಹಿಂಗಿದ್ರೆ ಏನಪ್ಪ, ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ 11 ಥೀಟಾ ಬೈ ಥೀಟಾ ಅಂತ ಇದ್ರೆ ಇದ್ರ ಆನ್ಸರ್ 11 ಅಲ್ವಾ. ಇದು ಉಲ್ಟಾ ಇದ್ರೆ 1/11 ಬರಬೇಕು ಅಲ್ವಾ. ನೀವು ಆ ಥರ ನೆನ್ಪಿಟ್ಕೊಳ್ಳಿ. ಬಟ್ ಅದನ್ನ ಪ್ರೊಸೀಜರ್ ಮಾಡ್ಬೇಕಂದ್ರೆ ಈ ಥರ ತೋರಿಸ್ಬೇಕು ನೀವು. ನೋಡಿ ಕೆಲವೊಂದ್ಸಲ ಏನಾಗ್ಬಿಡ್ತದೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಹಿಂಗೆ ಕೊಟ್ಬಿಡ್ತಾರೆ. ಯಾವ ಥರ ಅಂದರೆ evaluate limit as theta tends to 0 sin 7 theta by sin 5 theta ಅಂತ ಕೊಡ್ತಾರೆ. ಈ ಥರ ನೋಡಿ, ಈ ಥರ ಕೊಟ್ಬಿಟ್ರೆ ಏನು ಮಾಡಬೇಕು ಅಂದರೆ, ಈಗ ನಮಗೆ ಫಾರ್ಮುಲಾ ಹಾಕ್ಬೇಕಂದ್ರೆ ನೋಡಿ ಒಂದು ಸೈನ್ ಇರಬೇಕು ಮೇಲೆ, ಇನ್ನೊಂದು ಥೀಟಾ ಇರಬೇಕು. ಇಲ್ಲೇನಾಗ್ಬಿಟ್ಟಿದೆ, ಎರಡು ಸೈನೇ ಬಂದ್ಬಿಟ್ಟಿದೆ. ನೋಡಿ ಈ ಥರ ಏನಾದರೂ ಲೆಕ್ಕ ಬಂದರೆ ಇದು ಟ್ಯಾನಲ್ಲಿ ಬರ್ಬೋದು, ಅದು ಬಂದರೂ ಇದೇ ಥರ ಪ್ರೊಸೀಜರ್. ಈ ಥರ ಬಂದರೆ ಫಸ್ಟ್ ಕೆಲಸ ಏನು ಮಾಡಿ, ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಥೀಟಾ. ಈಗ ಥೀಟಾ ಇದಕ್ಕೂ ಬೇಕಲ್ವಾ, ಅದಕ್ಕೆ ಎರಡಕ್ಕೂ ಏನು ಮಾಡ್ತೀನಿ, ಥೀಟಾ ಇಂದ ಡಿವೈಡ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ ಕ್ವಶನ್ ನೋಡಿ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಬೈ ಥೀಟಾ ಡಿವೈಡೆಡ್ ಬೈ ಸೈನ್ 5 ಥೀಟಾ ಬೈ ಥೀಟಾ. ಸರಿನಾ. ನೋಡಿ ಥೀಟಾ ನಮ್ಗೆ ಬೇಕಾಗಿತ್ತು, ನ್ಯೂಮರೇಟರ್ಗೂ ಬೇಕಾಗಿತ್ತು, ಡಿನಾಮಿನೇಟರ್ಗೂ ಬೇಕಾಗಿತ್ತು. ಇಲ್ಲ ಅಂದಾಗ ನಾವು ಡಿವೈಡ್ ಮಾಡ್ಕೋಬೋದು, ಏನಾಗಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಲಿಮಿಟ್ ಆಲ್ರೆಡಿ ಹೇಳಿದೆ ನೋಡಿ. ಈಗ ಇದನ್ನ ಒನ್ ಟರ್ಮ್ ಅನ್ಕೋತೀನಿ, ಇದಕ್ಕೆ ಲಿಮಿಟ್ ಸಪ್ರೇಟ್ ಹಾಕೋತೀನಿ, ಇದಕ್ಕೆ ಲಿಮಿಟ್ ಸಪ್ರೇಟ್ ಹಾಕೋತೀನಿ. ಅವಾಗ ಏನಾಗುತ್ತೆ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಬೈ ಥೀಟಾ. ಇದು ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಬೈ ಥೀಟಾ. ನೋಡಿ ಸಪ್ರೇಟ್ ಆಗಿ ಇದಕ್ಕೆ ಸಪ್ರೇಟ್ ಲಿಮಿಟ್ ಹಾಕೊಂಡೆ, ಇದಕ್ಕೆ ಸಪ್ರೇಟ್ ಲಿಮಿಟ್ ಹಾಕೊಂಡೆ. ಈಗ ಏನಪ್ಪ ಅಂತಂದ್ರೆ ನೋಡಿ, ಇದಕ್ಕೆ ಏನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ 7, ಇಲ್ಲಿ ಮಲ್ಟಿಪ್ಲೈ 7, ಇದಕ್ಕೆ 5 ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, 5 ಮಾಡ್ಬೇಕಲ್ವಾ. ಸೇಮ್ ಬರ್ಬೇಕಂದ್ರೆ 5 ಥೀಟಾ ಬರ್ಬೇಕಂದ್ರೆ 5 ಇಂದ, 7 ಥೀಟಾ ಬರ್ಬೇಕಂದ್ರೆ 7 ಇಂದ. ಈಗ ಏನು ಮಾಡ್ಬೇಕಂತಂದ್ರೆ ನೋಡಿ, ನ್ಯೂಮರೇಟರ್ನಲ್ಲಿ ಇಲ್ಲಿ ಬರೆಯೋಕ್ಕಾಗಲ್ಲ ಇದನ್ನ, ಯಾಕಂದ್ರೆ ಇಲ್ಲಿ ಬೇರೆ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ, ಇಲ್ಲಿ ಬೇರೆ ನಂಬರಿಂದ ಅದೇನು ಬರೆಯೋದೇನು ಬೇಡ, ಜಸ್ಟ್ ಹಿಂಗೆ ಹಾಕೊಂಡ್ರೆ ಸಾಕು. ಈಗ ನ್ಯೂಮರೇಟರ್ನಲ್ಲಿ 7 ಹೊರಗಡೆ ತಗೊಂಡ್ರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಬೈ 7 ಥೀಟಾ. ಇದಕ್ಕೆ 5 ಹೊರಗಡೆ ತಗೊಂಡ್ರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಬೈ 5 ಥೀಟಾ. ದಿಸ್ ಇಸ್ ಈಕ್ವಲ್ ಟು 7 ಇಂಟು 1 5 ಇಂಟು 1 ಅಲ್ವಾ, 7/5 ಬರುತ್ತೆ, ಸರಿನಾ. ಆನ್ಸರ್ ನೀವು ಡೈರೆಕ್ಟಾಗಿ ಹೇಳ್ಬಿಡ್ಬೋದು. ನೋಡಿ ಇದ್ರ ಆನ್ಸರು 7/5. ಸಪೋಸ್ ಈಗ ಇಲ್ಲಿ 3 ಇತ್ತು 2 ಇತ್ತು 3/2 ಹಂಗೆ ಅಲ್ವಾ. ಬಟ್ ಅದನ್ನು ಯಾವ ಥರ ನೀವು ಕಂಡುಹಿಡಿಯೋದು ಅಂದರೆ ಈ ಪ್ರೊಸೀಜರೇ ಮಾಡಬೇಕು, ಆಯಿತಾ. ಈಗ ಇದರಲ್ಲಿ ನಾನೇನು ಮಾಡ್ತೀನಿ, ಒಂದು ಟ್ಯಾನ್ ಒಂದು ಮಾಡೋಣ. ಟ್ಯಾನ್ಗೂ ಸೇಮ್ ಇದೇ ಥರನೇ. ಟ್ಯಾನ್ 3 ಥೀಟಾ ಡಿವೈಡೆಡ್ ಬೈ ಟ್ಯಾನ್ 5 ಥೀಟಾ ಇತ್ತು ಅಂದ್ಕೊಳ್ಳಿ. ಈಗ ನೋಡಿ ನಮಗೆ ಡಿವೈಡ್ ಬೈ ಥೀಟಾ ಇಲ್ಲ, ಎರಡು ಟ್ಯಾನ್ ಇದೆ ಅಲ್ವಾ. ಫಸ್ಟ್ ಕೆಲಸ ಏನು ಅಂದರೆ, ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಥೀಟಾ. ಅವಾಗೇನಾಗುತ್ತೆ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 3 ಥೀಟಾ ಬೈ ಥೀಟಾ ಡಿವೈಡೆಡ್ ಬೈ ಟ್ಯಾನ್ 5 ಥೀಟಾ ಬೈ ಥೀಟಾ. ಇವಾಗ ಲಿಮಿಟ್ನ ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಅಂದರೆ ನೋಡಿ ಇದಕ್ಕೊಂದು ಅಲ್ವಾ, ನ್ಯೂಮರೇಟರ್ಗೆ ಸಪ್ರೇಟಾಗಿ ಲಿಮಿಟ್ ಹಾಕೋಣ, ಡಿನಾಮಿನೇಟರ್ಗೆ ಸಪ್ರೇಟ್ ಲಿಮಿಟ್ ಹಾಕೋಣ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 3 ಥೀಟಾ ಬೈ ಥೀಟಾ ಅಲ್ವಾ ಡಿವೈಡೆಡ್ ಬೈ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 5 ಥೀಟಾ ಬೈ ಥೀಟಾ. ಈಗ ಏನು ಮಾಡಬೇಕು ನೋಡಿ, ಇಲ್ಲೂ 3 ಹಾಕ್ಬೇಕಲ್ವಾ, ಇಲ್ಲಿ 3 ಹಾಕೋಬೇಕು, ಇಲ್ಲಿ 5 ಹಾಕ್ಬೇಕು, ಇಲ್ಲಿ 5 ಹಾಕೋಬೇಕು.
ಈಗ ನ್ಯೂಮರೇಟರ್ನ 3 ಹೊರಗಡೆ ತಗೊಳ್ಳಿ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 tan 3 theta by 3 theta whole divided by 5 into limit as theta tends to 0 tan 5 theta by 5 theta. This is equal to 3 into 1 divided by 5 into 1, 3 by 5. ನೋಡಿ, ಈ ಥರ ಏನಾದರೂ ಇರಲಿ, ಟ್ಯಾನ್ ಆರ ಇರಲಿ, ಏನಾರ ಇರಲಿ, ಗೊತ್ತಾಯ್ತಲ್ವಾ ನಿಮ್ಗೆ? ಎರಡು ಕಡೆನೂ ಈ ಥರ ಸೈನ್ ಬೈ ಸೈನ್, ಟ್ಯಾನ್ ಬೈ ಟ್ಯಾನ್ ಈ ಥರ ಏನಾರು ಬಂದರೆ ಹಿಂಗೆ ಮಾಡಬೇಕು. ಕೆಲವೊಂದ್ಸಲಿ ಇಲ್ಲಿ ಒಂದು ಸೈನ್ ಇರ್ಬೋದು, ಇಲ್ಲಿ ಟ್ಯಾನ್ ಇರ್ಬೋದು, ಅವಾಗಲೂ ಇದೇ ಪ್ರೊಸೀಜರ್. ಆಯಿತಾ? ಅದನ್ನು ಒಂದು ಮಾಡೋಣ ಬೇಕಾದ್ರೆ. ಈಗ ಒಂದು ಟ್ಯಾನ್ ಇತ್ತು, ಇನ್ನೊಂದು ಸೈನ್ ಇತ್ತು ಅಂತ. ಸೈನ್ 7 theta ಸೇಮ್ ಏನಾರ ಇರಲಿ ಬಿಡಿ ಅಲ್ವಾ. ಟ್ಯಾನ್ ಇದ್ರು ಒಂದೇ, ಸೈನ್ ಇದ್ರು ಒಂದೇ ಅಲ್ವಾ. ಏನು ಡಿವೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಥೀಟಾ. ಅವಾಗ ಏನಾಗುತ್ತೆ? ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 3 theta ಬೈ ಥೀಟಾ ಡಿವೈಡೆಡ್ ಬೈ ಸೈನ್ 7 theta ಬೈ ಥೀಟಾ ಅಲ್ವಾ. ಈಗೇನು ಮಾಡೋಣ? ಲಿಮಿಟ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಇದಕ್ಕೆ ಸಪ್ರೇಟ್ ಲಿಮಿಟ್, ಇದಕ್ಕೆ ಸಪ್ರೇಟ್ ಲಿಮಿಟ್ ಹಾಕೊಂಡ್ರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 3 theta by theta whole divided by limit as theta tends to 0 sin 7 theta by theta ಅಲ್ವಾ. ಈಗ ಏನು ಮಾಡಬೇಕು? ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ಇಲ್ಲಿ 7 ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ನ್ಯೂಮರೇಟರ್ನಲ್ಲಿ 3ನ ಹೊರಗಡೆ ತೊಗೊಂಡ್ರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 3 theta by theta ಬರುತ್ತೆ ಅಲ್ವಾ. ಟ್ಯಾನ್ 3 theta by 3 theta whole divided by 7 into limit as theta tends to 0 sin 7 theta by 7 theta 3 into 1 divided by 7 into 1 3 by 7. ನೋಡಿ, ಈ ಥರ ಎರಡು ಸೈನ್ ಇದ್ರು ಹಂಗೆ, ಎರಡು ಟ್ಯಾನ್ ಇದ್ರು ಅದೇ ಥರ, ಒಂದು ಸೈನ್ ಒಂದು ಟ್ಯಾನ್ ಇದ್ರು ಇದೇ ಥರ ಪ್ರೊಸೀಜರ್ ಯೂಸ್ ಮಾಡಿ. ಆಯಿತಾ? ಇದನ್ನು ಕೇಳಿದಾರೆ ನಿಮ್ಗೆ ಎಕ್ಸಾಮಲ್ಲಿ, ಕೇಳಿದಾರೆ ಈ ಟೈಪ್. ಈಗ ಇದರಲ್ಲಿ ಇನ್ನೊಂದು ಟೈಪ್ ಕೇಳಿದ್ದಾರೆ. ಏನಪ್ಪಾ ಅಂದರೆ limit as theta tends to 0 tan square 2 theta by theta square ಅಂತ ಕೇಳ್ಬೋದು. ಆಯಿತಾ? ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನಿಮಗೆ, ಮಾಡಲ್ ಪೇಪರಲ್ಲಿ ಇದೆ. ಈಗ ಕ್ವಶನ್ ಬರೆಯೋಣ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ ಸ್ಕ್ವೇರ್ 2 theta by theta square. ಈ ಥರ ಕೊಟ್ಟ ತಕ್ಷಣ ಫಸ್ಟ್ ಕೆಲಸ ಏನು ಮಾಡಬೇಕಂದ್ರೆ ಸ್ಕ್ವೇರ್ನ ಸ್ಪ್ಲಿಟ್ ಮಾಡಿ. ಈಗ ಸ್ಕ್ವೇರ್ನ ಸ್ಪ್ಲಿಟ್ ಮಾಡೋದಂದ್ರೆ ಟ್ಯಾನ್ ಸ್ಕ್ವೇರ್ 2 thetaನ ಟ್ಯಾನ್ 2 theta ಇಂಟು ಟ್ಯಾನ್ 2 theta ಅಂತ ಬರಿಬೋದು. ಥೀಟಾ ಸ್ಕ್ವೇರ್ನ ಥೀಟಾ ಇಂಟು ಥೀಟಾ ಅಂತ ಬರಿಬೋದು. ಅವಾಗ ಏನಾಗುತ್ತೆ? ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ದಿಸ್ ಇದೇನಾಗುತ್ತೆ? ಟ್ಯಾನ್ 2 theta ಇಂಟು ಟ್ಯಾನ್ 2 theta ಡಿವೈಡೆಡ್ ಬೈ ಥೀಟಾ ಇಂಟು ಥೀಟಾ. ನೋಡಿ, ಈ ಥರ. ಇವಾಗ ಏನು ಮಾಡಿ ನೋಡಿ, ಇದಿಷ್ಟು ಒಂದು ತಗೊಳ್ಳೋಣ, ಇದಿಷ್ಟು ಇನ್ನೊಂದು ತಗೊಳ್ಳೋಣ. ಈ ಎರಡಕ್ಕೂ ಸಪ್ರೇಟಾಗಿ ಲಿಮಿಟ್ ಹಾಕ್ತೀನಿ. ಅವಾಗ ಏನಾಗುತ್ತೆ? ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 2 theta ಬೈ ಥೀಟಾ ಇಂಟು ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಟ್ಯಾನ್ 2 theta ಬೈ ಥೀಟಾ ಅಲ್ವಾ. ನೋಡಿ, ಈಗ ನಿಮಗೆ ಸಪ್ರೇಟಾಗಿ ಸ್ಪ್ಲಿಟ್ ಆಗೋಯ್ತು. ಈಗ ಹಿಂಗಿದ್ರೆ ಏನು ಮಾಡಬೇಕು? ಇಲ್ಲೂ 2 ಹಾಕ್ಬೇಕು, ಇಲ್ಲೂ 2 ಹಾಕ್ಬೇಕು ತಾನೆ, ಇಲ್ಲೂ 2 ಹಾಕ್ಬೇಕು, ಇಲ್ಲೂ 2 ಹಾಕ್ಬೇಕು. ಆಮೇಲೆ ಏನು ಮಾಡಬೇಕು? ನ್ಯೂಮರೇಟರ್ಲಿರೋ 2ನ ಹೊರಗಡೆ ತೆಗಿಬೇಕು. ಅವಾಗ ಏನಾಗುತ್ತೆ? ಲಿಮಿಟ್ ಆಸ್ ಟ್ಯಾನ್ 2 theta ಬೈ 2 theta. ಇದು ಅಷ್ಟೇ, 2 ಹೊರಗಡೆ ತಗೊಳ್ಳಿ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಈಗ 2 ಇಂಟು 1 ಅಲ್ವಾ ಇದು? 2 ಇಂಟು ಇದಿಷ್ಟಕ್ಕೂ 1 ಹಾಕ್ಬೋದು. ಪುನಃ ಇಲ್ಲಿ ಇಂಟು 2 ಇಂಟು 1, 2 ಇಂಟು 2 4 ಆಗುತ್ತೆ. 2 1s are 2, 2 1s are 2, 2 ಇಂಟು 2 4. ನೋಡಿ, ಏನಾರು ಸ್ಕ್ವೇರ್ ಬಂದರೆ ಈ ಥರ ಮಾಡಬೇಕು. ಕ್ಯೂಬ್ ಏನಾರು ಕೊಟ್ಟರೆ, ಇಲ್ಲಿ ಥೀಟಾ ಕ್ಯೂಬ್ ಕೊಟ್ಟಿರ್ತಾರೆ, 3 ಸ್ಪ್ಲಿಟ್ ಮಾಡಬೇಕು, ಅವಾಗ 8 ಬರುತ್ತೆ. 2 ಇಂಟು 2 ಇಂಟು 2. ಆಯಿತಾ? ಕ್ಯೂಬ್ ಎಲ್ಲ ಏನು ಕೊಡಲ್ಲ, ಬರೀ ಸ್ಕ್ವೇರ್. ನೋಡಿ, ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ನಿಮ್ಗೆ ಏನು ಮಾಡ್ಬೋದು? ಟ್ಯಾನ್ ಬದಲು ಸೈನ್ ಸ್ಕ್ವೇರ್ ಅಂತ ಕೊಡ್ಬೋದು. ಸೈನ್ ಸ್ಕ್ವೇರ್ ಅಂತ ಕೊಟ್ಟರು ನೀವು ಇದೇ ಥರ ಸ್ಪ್ಲಿಟ್ ಮಾಡ್ಕೊಂಡು ಮಾಡಬೇಕು. ಆಯಿತಾ? ಮಾಡ್ತೀರಲ್ವ ಇದನ್ನ? ನೋಡಿ, ನಿಮಗೆ ಮೊದಲನೇ ಫಾರ್ಮುಲಾ ಮೇಲೆ ಮೊದಲು ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಆ ಎರಡು ಫಾರ್ಮುಲಾ ಮೇಲೆ ಇಷ್ಟು ಲೆಕ್ಕ ಬಿಟ್ರೆ ಇನ್ನೇನು ಕೇಳಲ್ಲ.
ಆಯಿತಾ. ಈಗ ಮೂರನೇ ಫಾರ್ಮುಲಾ ಮೇಲೆ ಬರೋಣ ಆಯಿತಾ. ಇದ್ರ ಮೇಲೆ ಸುಮಾರು ಕೇಳಿದ್ದಾರೆ, ಬೇರೆ ಬೇರೆ ಥರ ಕೇಳಿದ್ದಾರೆ. ಏನು ನೋಡೋಣ. ಈಗ ಕ್ವಶನ್ ನಂಬರ್ ಫಾರ್ಮುಲಾ ನಂಬರ್ 3 ಇದೆಯಲ್ಲ, ಅದ್ರ ಮೇಲೆ ಏನಾದರೂ ಕ್ವಶನ್ ಕೊಟ್ಟರೆ ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಬೇಡ, ಎಕ್ಸ್ಟೆಂಡ್ಸ್ ಟು 2 ತಗೊಳ್ಳೋಣ. ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ನೋಡಿ, ಈ ಥರ ಕ್ವಶನ್ ಇತ್ತು ಒಂದು ಕಡೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ನೋಡಿ. ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು, ಇದನ್ನು ಈ ಫಾರ್ಮುಲಾ ಜೊತೆ ಕಂಪೇರ್ ಮಾಡೋಣ. ನೋಡಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಕ್ಸ್ ಕ್ಯೂಬ್ ಮೈನಸ್ ಎ ಕ್ಯೂಬ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್. ಈ ಥರ ಏನಾದರೂ ಬಂದರೆ ಇದ್ರದ್ದು ಆನ್ಸರ್ ಏನು, ಎನ್ ಮೈನಸ್ 1 ಅಲ್ವಾ. ಈ ಫಾರ್ಮುಲಾ ಬರೀರಿ, ಇದ್ರ ಕೆಳಗಡೆ ಫಾರ್ಮುಲಾ ಬರೀರಿ. ಈಗ ಇದನ್ನು ಕಂಪೇರ್ ಮಾಡಿದ್ರೆ ನೋಡಿ, ಎನ್ ಜಾಗದಲ್ಲಿ ಏನಿದೆ ನೋಡಿ, ಎನ್ ನೋಡಿ, ಇಲ್ಲಿ ಎ ಜಾಗದಲ್ಲಿ ನೋಡಿ 2 ಇದೆ. ಎಲ್ಲೆಲ್ಲಿ ಎ ಇದೆಯೋ ಅಲ್ಲೆಲ್ಲ 2 ಇದೆ ನೋಡಿ. ಇಲ್ಲೂ ಎ ಇದೆ, 2 ಇದೆ. ಇಲ್ಲೂ ಎ ಇದೆ, 2 ಇದೆ. ಆಮೇಲೆ ಎನ್ ಜಾಗದಲ್ಲಿ ಏನಿದೆ ನೋಡಿ, ಎನ್ ಜಾಗದಲ್ಲಿ 3 ಇದೆ. ಅಂದರೆ ಎನ್ ಈಸ್ ಈಕ್ವಲ್ ಟು 3, ಎ ಈಸ್ ಈಕ್ವಲ್ ಟು 2 ಆಗುತ್ತೆ. ಕರೆಕ್ಟಾ? ಫಸ್ಟ್ ಏನು ಮಾಡಿ, ಇದು ಲೆಕ್ಕದ ಕೆಳಗಡೆ ಫಾರ್ಮುಲಾ ಬರೀರಿ, ಇದನ್ನು ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎನ್ ಎಷ್ಟು ಅಂತ. ಎನ್ ಅಂದರೆ ಪವರಲ್ಲಿರೋದು ಎನ್ ಆಯಿತಾ. ಎ ಅಂದರೆ ನೋಡಿ, ಇದನ್ನಾರ ತಗೋಬೋದು, ಇದು ಮೂರು ಸೇಮೆ. ಇದು ಏನೇ, ಇದು ಏನೇ ಆಯಿತಾ. ಈಗ ಇಲ್ಲೇನು ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಎನ್ ಅಂದರೆ ಎಷ್ಟು, 3 ಅಲ್ವಾ. ಎ ಅಂದರೆ ಎಷ್ಟು, 2 ಅಲ್ವಾ. 3 ಮೈನಸ್ 1, 3 ಇಂಟು ಫಸ್ಟ್ ಇದನ್ನು ಮಾಡ್ಕೊಳ್ಳೋದು 2 ಟು ದಿ ಪವರ್ 2, 3 ಇಂಟು 2 ಟು ದಿ ಪವರ್ 2 ಅಂದರೆ 4. ಫಸ್ಟು ಇದನ್ನು ಸಿಂಪ್ಲಿಫೈ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಬೇಕು. 3 4 12 ಆಗುತ್ತೆ. ಸರಿನಾ? ನೋಡಿ, ಈ ಥರ ಲೆಕ್ಕ ಕೊಟ್ಟಾಗ ಏನು ಮಾಡಿ, ಫಸ್ಟು ಇದ್ರ ಕೆಳಗಡೆ ಈ ಫಾರ್ಮುಲಾನ ಬರೀರಿ. ಬರೆದ್ಬಿಟ್ಟು ಏನು ಮಾಡಿ, ಎನ್ ಅಂದರೆ ಏನು, ಎ ಅಂದರೆ ಏನು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಎನ್ ಜಾಗಕ್ಕೆ ಎನ್ ಏನಿದೆ ಹಾಕೊಳ್ಳೋದು, ಎ ಜಾಗಕ್ಕೆ ಎ ಏನಿದೆ ಹಾಕೊಳ್ಳೋದು, ಎನ್ ಜಾಗಕ್ಕೆ ಪುನಃ ಏನಿದೆ ಏನು ಮಾಡಿ -1 ಮಾಡ್ಕೋಬೇಕು. 3 ಹಂಗೆ ಬರೆದಿದ್ದೀನಿ, 2 ಹಂಗೆ ಬರೆದಿದ್ದೀನಿ, 3 ಮೈನಸ್ 1ನ 2 ಅಂತ ಬರೆದಿದ್ದೀನಿ. 3 ಹಂಗೆ ಬರೆದೆ. 2 ಸ್ಕ್ವೇರ್ ಫಸ್ಟ್ ಸಿಂಪ್ಲಿಫೈ ಮಾಡಿ 4, ಆಮೇಲೆ 3 ಇಂಟು 4. ನೀವು ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡೋಂಗಿಲ್ಲ, ಫಸ್ಟು 2 ಸ್ಕ್ವೇರ್ ಸಿಂಪ್ಲಿಫೈ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡೋದು. ಸರಿನಾ? ಈಗ ಇದ್ರ ಮೇಲೆ ಒಂದಷ್ಟು ಬೇರೆ ತಗೊಳ್ಳೋಣ. ಸಪೋಸ್ ಈಗ ಎಕ್ಸ್ ಟು ದಿ ಪವರ್ 5 ಹಿಂಗಿತ್ತು ಅಂದ್ಕೊಳ್ಳಿ. ಎಕ್ಸ್ ಟು ದಿ ಪವರ್ 5 2 ಟು ದಿ ಪವರ್ 5 ಆಯಿತು ಅಂದ್ಕೊಳ್ಳಿ ಆಯಿತಾ. ಅವಾಗೇನಾಗುತ್ತೆ, ಇಲ್ಲಿ ಎನ್ ಬಿಕಮ್ಸ್ 5. ಎ 2ನೇ ಇರ್ತದಲ್ವಾ, ಎನ್ 5 ಆಗುತ್ತೆ. ಇಲ್ಲಿ 5 ಹಾಕೋಬೇಕು. ಇದು 5 ಮೈನಸ್ 1, ಇದನ್ನು 5 ಹಾಕೋಬೇಕು. ಇದು 5 ಮೈನಸ್ 1 4 ಆಗುತ್ತೆ. ಇದು 5. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. 2 ಟು ದಿ ಪವರ್ 4 16 ಆಗುತ್ತೆ. 5 ಇಂಟು 16 ಅಂದರೆ 80 ನೋಡಿ, ಈ ಥರ. ಸರಿನಾ? ಏನಾದರೂ ಇರಲಿ, ಈ ಥರ ಸಿಂಪ್ಲಿಫೈ ಮಾಡಿ. ಈಗ ಇದರಲ್ಲಿ ಇನ್ನೊಂದು ಮಾಡೋಣ, 3 ಮಾಡೋಣ ಆಯಿತಾ. ಎಕ್ಸ್ ಟು ದಿ ಪವರ್ 4 3 ಟು ದಿ ಪವರ್ 4 ಅಂತ. ಅವಾಗ ಇಲ್ಲಿ ಇದು ಚೇಂಜ್ ಆಗುತ್ತೆ, ಎಕ್ಸ್ಟೆಂಡ್ಸ್ ಟು 3 ಆಗಬೇಕು, ಇದು 3 ಆಗಿಬಿಡುತ್ತೆ ಆಯಿತಾ. ಎಕ್ಸ್ಟೆಂಡ್ಸ್ ಟು 3, ಇಲ್ಲಿ ಎಕ್ಸ್ ಮೈನಸ್ 3 ಆಗುತ್ತೆ ನೋಡಿ, ಈ ಥರ ಲೆಕ್ಕ ನೋಡಿ. ಈಗ ಇದು ಬಂದಿದೆ, ಇದ್ರ ಕೆಳಗಡೆ ಫಾರ್ಮುಲಾ ಬರೀರಿ. ಫಾರ್ಮುಲಾ ಬರೆದ್ಬಿಟ್ಟು ಕಂಪೇರ್ ಮಾಡಿ. ಈಗ ಎನ್ ಅಂತಂದರೆ 4 ಆಗುತ್ತೆ, ಎ ಅಂದರೆ 3 ಆಗುತ್ತೆ. ಈಗ ಇಲ್ಲಿ 4 3 ಟು ದಿ ಪವರ್ 4 ಮೈನಸ್ 1 3 4 ಇಂಟು 3 ಕ್ಯೂಬ್ ಅಂದರೆ 27. 4 ಇಂಟು 27 ಅಂದರೆ ಎಷ್ಟು ಬರುತ್ತೆ, 108 ಬರುತ್ತೆ ನೋಡಿ, 108. ಸರಿನಾ? ಫಸ್ಟು ಇದೆಲ್ಲ ಸಿಂಪ್ಲಿಫೈ ಆದಮೇಲೆ 4ಇಂದ ಮಲ್ಟಿಪ್ಲೈ ಮಾಡಬೇಕು ನೋಡಿ, ಈ ಥರ ಇದು ಆಯಿತಾ. ನೋಡಿ, ಕೆಲವೊಂದ್ಸಲ ಏನು ಮಾಡ್ತಾರೆ, ಇದನ್ನ ಸ್ವಲ್ಪ ಲೆಕ್ಕ ಹಿಂಗೆ ಕೊಟ್ಬಿಡ್ತಾರೆ. ಇವ್ಯಾಲ್ಯೂಯೇಟ್ ಎಕ್ಸ್ ಟು ದಿ ಪವರ್ 5 ಕೊಟ್ಟಿರ್ತಾರೆ. ಇಲ್ಲಿ ಏನು ಮಾಡ್ತಾರೆ, 32 ಅಂತ ಕೊಟ್ಬಿಡ್ತಾರೆ ಆಯಿತಾ. ಈಗ ನಮ್ಗೆ ಈ ಥರ ಇದ್ದರೆ ನಾವು ಫಾರ್ಮುಲಾ ಹಾಕೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಹಾಕಬೇಕು ಅಂತಂದರೆ ನಾವೇನು ಮಾಡಬೇಕು, ಈ 32 ಐತಲ್ಲ, ಇದನ್ನು 2 ಟು ದಿ ಪವರ್ ಬರ್ಕೋಬೇಕು. ಯಾಕೆ 2 ಟು ದಿ ಪವರ್ ಅಂದರೆ ಇಲ್ಲಿ ಏನೈತೆ ನೋಡಿ,
ಇಲ್ಲೇನೈತೆ ಅದಕ್ಕೆ ಪವರ್ ಆಗ್ಬೇಕು. ಅದು ನೀವು 3 ಟು ದಿ ಪವರ್ ಬರೆಯೋಂಗಿಲ್ಲ, 5 ಟು ದಿ ಪವರ್ ಬರೆಯೋಂಗಿಲ್ಲ. ಇಲ್ಲಿ ಏನಿರ್ತಾವೆ ನಂಬರು ಅದೇ ನಂಬರ್ ಪವರ್ ರೈಸ್ ಆಗಬೇಕು. ಈಗ 32ನ 2 ಟು ದಿ ಪವರ್ ಹೆಂಗೆ ಬರೆಯೋದು? 2 ಟು ದಿ ಪವರ್ 5 ಇಲ್ಲಿ ಏನಿರ್ತದೆ ಅದೇ ಬರಬೇಕು ಎನ್ಗೆ ಅಲ್ವಾ? ಅಂದರೆ ಈಗ ನೋಡಿ ಅದನ್ನ ಏನು ಮಾಡ್ಬೋದು ಅಂದರೆ ಇಲ್ಲಿ ಬರೀತೀನಿ ನೋಡಿ. ಇದು ಕೊಟ್ಟಾಗ ಏನು ಮಾಡಿ ಅಂದರೆ ಈ ಥರ ಕೊಟ್ಟಾಗ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಅಂದರೆ ನೋಡಿ ಈಗ ನಾವು ಫಾರ್ಮುಲಾ ಹಾಕ್ಬೇಕಂದ್ರೆ ನೋಡಿ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಇರಬೇಕು. ನಿಮಗೆ ಬರೀ ನಂಬರ್ ಇದ್ರೆ ಆಗಲ್ಲ ನೋಡಿ, ಇದು ಬರೀ ನಂಬರ್ ಇದೆ, ಇದನ್ನ ಪವರ್ಗೆ ರೈಸ್ ಮಾಡ್ಕೋಬೇಕು. ಯಾವ್ದಾದ್ರು 3 ಟು ದಿ ಪವರ್ 5 2 ಟು ದಿ ಪವರ್ 5 5 ಟು ದಿ ಪವರ್ 5 ಏನೋ ಮಾಡಬೇಕು. ಈಗ ಏನು ಮಾಡೋದು ಈಗ ನೋಡಿ ಏನಂತಂದ್ರೆ ಇಲ್ಲಿ ನೋಡಿ ಏನು ನಂಬರ್ ಇದೆ ಅಂತ, ಇದೇನೆ ಪವರ್ ಆಗೋದು 2 ಟು ದಿ ಪವರ್ ಆಗುತ್ತೆ. 2 ಟು ದಿ ಪವರ್ ಎಷ್ಟು ಅಂದರೆ ಇಲ್ಲೇನೈತೆ ಅದೇ ನಂಬರೇ ಬರುತ್ತೆ, ಗೊತ್ತಾಯ್ತಲ್ವಾ? ಇಲ್ಲೇನಿದೆಯೋ ಅದೇ ನಂಬರೇ ಬರುತ್ತೆ ಇಲ್ಲೂ 2 ಟು ದಿ ಪವರ್ 5. ಈಜಿ ಇದೇನಿಲ್ಲ, ನೀವೇನು ಕಂಡಿಡ್ಕೋಬೇಕಾಗಿಲ್ಲ. 32 ಅಂದರೆ 2 ಟು ದಿ ಪವರ್ ಎಷ್ಟಪ್ಪ ಬರುತ್ತೆ ಕಂಡಿಡಿಬೇಕಾಗಿಲ್ಲ, ಡೈರೆಕ್ಟಾಗಿ 2 ಟು ದಿ ಪವರ್ 5 ಅಂತ ಬರೀಬೋದು, ಸರಿನಾ? ಈಗ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಟು ದಿ ಪವರ್ 5 ಮೈನಸ್ 2 ಟು ದಿ ಪವರ್ 5 ಅಂತ ಬರೀಬೋದು, ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಅರ್ಥ ಆಯ್ತಲ್ವಾ? ನೋಡಿ ಏನಿಲ್ಲ, ಏನು ನಂಬರ್ ಇದೆ ಇದು ತಗೊಳ್ಳಿ, ಇಲ್ಲೇನು ನಂಬರ್ ಇದೆ ಹಾಕಿ ಬಂದಿರ್ತದೆ, ಅದೇನಿಲ್ಲ ಆಯ್ತಾ? ಈಗ ಒನ್ಸ್ ಅಗೇನ್ ಫಾರ್ಮುಲಾ ಬರೀರಿ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಬೈ ಎಕ್ಸ್ ಮೈನಸ್ ಎ ಅಲ್ವಾ? ಈಗ ಫಾರ್ ದಿಸ್ ಆನ್ಸರ್ ಏನು ಎನ್ ಎ ಎನ್ ಮೈನಸ್ 1 ಅಲ್ವಾ? ಈಗ ವಾಟ್ ಈಸ್ ಎನ್ ಇಯರ್ 5, ವಾಟ್ ಈಸ್ ಎ ಇಯರ್ 2. ಸಬ್ಸ್ಟಿಟ್ಯೂಟ್ ಮಾಡಿ. ಎನ್ ಅಂದರೆ 5 ಹಾಕಿ, ಎ ಅಂದರೆ 2 ಹಾಕಿ, 5 ಮೈನಸ್ 1 5 ಇಂಟು 2 ಟು ದಿ ಪವರ್ 4 5 ಇಂಟು 16 18. ಸರಿನಾ? ನೋಡಿ ಈ ಥರ ಇನ್ನೊಂದು ಮಾಡೋಣ. ಈಗ ಸಪೋಸ್ ಎಕ್ಸ್ಟೆಂಡ್ಸ್ ಟು 3 ಅಂದ್ಬಿಟ್ಟು ಇದು 81 ಅಂತ ಕೊಟ್ಟರು ಅಂದ್ಕೊಳ್ಳಿ, ಅಲ್ಲಿಂದ 3 ಇರ್ತದೆ. ಇದು ಎಕ್ಸ್ ಟು ದಿ ಪವರ್ 4 ಅಂತ ಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ಬೇಕು ಇದನ್ನ? ಈಗ 81 ಇದೆ, 81ನ್ನ ಯಾವುದಕ್ಕೆ ಪವರ್ ರೈಸ್ ಮಾಡಬೇಕು? ಯಾವುದಕ್ಕೆ ರೈಸ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೇಕು, ಇಲ್ಲಿ ಏನಿದೆ ಅದಕ್ಕೆ ರೈಸ್ ಮಾಡಬೇಕು. 3 ಟು ದಿ ಪವರ್ ಏನಂತ ಬರೀಬೋದು ನೋಡಿ, 4 ಇದೆ ಅಲ್ವಾ, 4 ಅಂತ ಬರೀತಾರೆ. ಈಗ ಇದೇನಾಗುತ್ತೆ, 3 ಇದೆ, ಇದು 3 ಟು ದಿ ಪವರ್ 4 ಅಂತ ಬರೀಬೋದು. ಅವಾಗ ಇಲ್ಲಿ 3ನೇ ಬರೀಬೇಕು. ಈಗ ಇಲ್ಲಿ ಎನ್ ಅಂತಂದರೆ 4, ಎ ಅಂದರೆ 3 ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 ಇಂಟು 3 ಟು ದಿ ಪವರ್ 4 ಮೈನಸ್ 1 4 ಇಂಟು 3 ಟು ದಿ ಪವರ್ 3 4 ಇಂಟು 27 1081 ನೋಡಿ ಈ ಥರ, ಸರಿನಾ? ಈಗ ಈ ಟೈಪಲ್ಲಿ ಸ್ವಲ್ಪ ಬೇರೆ ಬೇರೆ ಥರ ಕೇಳಿದ್ದಾರೆ ನಿಮಗೆ, ಆಯಿತಾ? ಎಕ್ಸಾಮಲ್ಲಿ ಬೇರೆ ಇದೊಂದು ಬೇರೆ ಥರ, ಇನ್ನೊಂದು ಬೇರೆ ಟೈಪಲ್ಲಿ ಕೇಳಿದ್ದಾರೆ, ಅದನ್ನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ನೋಡಿ, ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 3 ಈ ಥರ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಮೈನಸ್ 3 ಎಕ್ಸ್ ಸ್ಕ್ವೇರ್ ಮೈನಸ್ 9 ಅಂತ ಕೊಟ್ಬಿಟ್ಟು ನೋಡಿ ಇಲ್ಲಿ ನಮಗೆ ನೋಡಿ ಫಾರ್ಮುಲಾ ಹಾಕ್ಬೇಕಂದ್ರೆ ಯಾವಾಗಲೂ ನ್ಯೂಮರೇಟರ್ನಲ್ಲಿ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಆ ಫಾರ್ಮಲ್ಲಿ ಇರಬೇಕು. ಈ ಡಿನಾಮಿನೇಟ್ರಲ್ಲಿ ಎಕ್ಸ್ ಮೈನಸ್ ಎ ಇರಬೇಕು. ಇದು ಉಲ್ಟಾ ಇದೆ, ಈ 9 ಇದೆ, 9ನ ಫಸ್ಟ್ 3 ಸ್ಕ್ವೇರ್ ಮಾಡ್ಕೋಬೇಕು. ಫಸ್ಟ್ ಅದು ಮಾಡ್ಬಿಡೋಣ ಕಣ್ರಿ. ಫಸ್ಟ್ ಈಗ 3 ಇದೆ ಅಲ್ವಾ, ಇಲ್ಲಿ ಇದು ಎಕ್ಸ್ ಮೈನಸ್ 3 ಇದೆ, ಎಕ್ಸ್ ಸ್ಕ್ವೇರ್ 9ನ 3 ಸ್ಕ್ವೇರ್ ಅಂತ ಬರೀಬೋದಲ್ವಾ? ನೋಡಿ ಇಲ್ಲೇನೈತೆ ನಂಬರ್ ತಗೊಳ್ಳಿ, ಸ್ಕ್ವೇರ್ ಮಾಡಿ 3 ಸ್ಕ್ವೇರ್. ಈಗ ನೋಡಿ ಈಗಲೂ ನಾವು ಫಾರ್ಮುಲಾ ಹಾಕಕ್ಕಾಗಲ್ಲ. ಏನು ಮಾಡ್ಬೇಕು ಈಗ ಅಂದರೆ ನೋಡಿ, ಫಾರ್ಮುಲಾ ಹಾಕ್ಬೇಕಂದ್ರೆ ನಿಮಗೆ ನ್ಯೂಮರೇಟರ್ನಲ್ಲಿ ಇದಿರಬೇಕು, ಡಿನಾಮಿನೇಟ್ರಲ್ಲಿ ಇದಿರ್ಬೇಕಲ್ವಾ? ಏನಿಲ್ಲ, ಇದನ್ನೇನು ಮಾಡಿ ಅಂದರೆ ಈ ಥರ ಮಾಡಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ 1 ಬೈ ಅಂತ ಬರಿಬೋತಾನೆ, ಇದನ್ನ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ 1 ಬೈ ಅಂತ ಬರೆದ್ರೆ ಅವಾಗಲೇ ಸೈನ್ ಬರ್ದಿದೆ ನೋಡಿ, ಅದೇ ಥರ ಸೈನಲ್ಲಿ ಉಲ್ಟಾ ಕೊಟ್ಟಿದ್ದಾಗ ಈಟನ ಡಿನಾಮಿನೇಟರ್ ತಗೊಂಡಾಗ ಇಲ್ಲಿ 1 ಬರೀತಿದ್ನಲ್ವ, ಸೇಮ್ ಅದೇ ಥರ ಬರ್ತದೆ. ಇವಾಗ ಲಿಮಿಟ್ ಸ್ಪ್ಲಿಟ್ ಮಾಡೋಣ ನೋಡಿ, ಇದಕ್ಕೆ 1ಗೆ ಸಪ್ರೇಟ್ ಹಾಕೋಣ. 1ಗೆ ಸಪ್ರೇಟ್ ಮಾಡಿದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 1 ಡಿವೈಡೆಡ್ ಬೈ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಎಕ್ಸ್ ಟು ದಿ ಪವರ್ 2 3 ಟು ದಿ ಪವರ್ 2 ಎಕ್ಸ್ ಮೈನಸ್ 3. ಈಗ ನ್ಯೂಮರೇಟರ್ನಲ್ಲಿ ನೋಡಿ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 1 ಅಂದರೆ 1 ಅದು ಆನ್ಸರು. ಎಕ್ಸ್ ಇಲ್ವಲ್ಲ ಅಲ್ಲಿ, ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಎಕ್ಸ್ ಏನಿಲ್ಲ, 1 ಹಾಕೊಳ್ಳೋದು. ಈಗ ಡಿನಾಮಿನೇಟರ್ಗೆ ಬಂದರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಎನ್ ಈಸ್ ಈಕ್ವಲ್ ಟು 2 ಆಗುತ್ತೆ, ಎ ಈಸ್ ಈಕ್ವಲ್ ಟು 3 ಆಗುತ್ತಲ್ವಾ? ನೋಡಿ ಎನ್ ಈಸ್ ಈಕ್ವಲ್ ಟು 2 ಎ ಈಸ್ ಈಕ್ವಲ್ ಟು 3.
ಎನ್ ಎ ಎನ್ ಮೈನಸ್ ಒನ್ ಅಂದರೆ ಏನಾಗುತ್ತೆ, ಎನ್ ಎ ಎನ್ ಮೈನಸ್ ಒನ್ ಅಂತಲೇ ಬರೆಯೋಣ. 1/n ಅಂದರೆ ಏನೀಗ 2, ಎ ಅಂದರೆ ಏನು 3, 2 ಮೈನಸ್ 1, 1/2 ಇಂಟು 3 ಟು ದಿ ಪವರ್ 1, 1/2 ಇಂಟು 3 6 ಆಗುತ್ತೆ, 1/6 ನೋಡಿ ಈ ಥರ. ಸರಿನಾ? ಸಪೋಸ್ ಏನಾದರೂ ನಿಮಗೆ ಉಲ್ಟಾ ಕೊಟ್ಬಿಟ್ರೆ, ರಿವರ್ಸ್ ಕೊಟ್ಬಿಟ್ರೆ ಏನು ಮಾಡಿ, ಇದನ್ನು ಕೆಳಕ್ಕೆ ತಗೊಬನ್ನಿ. ಕೆಳಕ್ಕೆ ತಂದರೆ ಏನಾಗುತ್ತೆ, 1/by ಆಗುತ್ತೆ. ಆಮೇಲೆ ಲಿಮಿಟನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡ್ಕೊಂಡು ಈ ಥರ ಮಾಡಿ. ಸರಿನಾ? ನೋಡಿ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ ಎಕ್ಸಾಮಲ್ಲಿ, 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಆಯಿತಾ? ನೋಡಿ ಕೆಲವೊಂದ್ಸಲಿ ಏನು ಮಾಡ್ತಾರೆ, ಪ್ಲಸ್ ಅಂತ ಕೊಟ್ಬಿಡ್ತಾರೆ ಮಧ್ಯ. ಈಗ ಇದರಲ್ಲಿ ನೋಡಿ ನಂತರ ಕೊಡ್ತಾರೆ ನೋಡಿ, ಮೈನಸ್ ಅಂತ ಕೊಟ್ಟರೆ ಏನು ಅಂತಂದರೆ, ಪ್ಲಸ್ ಅಂತ ಕೊಟ್ಟರೆ ಒಂದು ಎರಡೇ ಲೆಕ್ಕ, ಎರಡು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಮಾಡ್ಬೋದು. ಪ್ಲಸ್ ಒಂದು ನೋಡ್ಬಿಡ್ತೀನಿ, ಕೊಟ್ಟಿಲ್ಲ. ನೋಡಿ ಪ್ಲಸ್ ಕೊಟ್ಟಿದ್ದಾರೆ, ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2. ನೋಡಿ ಈ ಥರ ಕೊಟ್ಬಿಡ್ತಾರೆ, x ಟು ದಿ ಪವರ್ 5 ಪ್ಲಸ್ 32. ಆ್ಯಕ್ಚುಲಿ ಇದು ಎಕ್ಸ್ಟೆಂಡ್ಸ್ ಟು -2 ಆಗಬೇಕು, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಅಂತ ಕೊಟ್ಬಿಡ್ತಾರೆ. ಸರಿನಾ? ನೋಡಿ ಹಿಂಗೆ ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ ಒಂದು ನೀವು ಗಮನಿಸ್ಬೇಕು, ಏನಪ್ಪ ಅಂತಂದರೆ ಇದೇ ಫಾರ್ಮಲ್ಲಿ ಇದಿದೆಯಾ ಅಂತ ನೋಡಿ. ನೋಡಿ ಇದೇ ಫಾರ್ಮಲ್ಲಿ ಇದಿಲ್ಲ. ಏನಕ್ಕಿಲ್ಲ ಅಂದರೆ, ಒಂದು ಇಲ್ಲಿ ಪವರ್ ಇಲ್ಲ, ಅದೊಂದಾಯಿತು. ಪ್ಲಸ್ ಇನ್ನೊಂದು ಏನಂದರೆ ಇಲ್ಲಿ ಮೈನಸ್ ಇರಬೇಕು. ಇಲ್ಲಿ ನೋಡಿ ಮೈನಸ್ ಇದ್ದರೆ ಮಾತ್ರ ನಾವು ಫಾರ್ಮುಲಾ ಹಾಕ್ಬೇಕು. ಆಮೇಲೆ ಇಲ್ಲಿ ಇನ್ನೂ ಒಂದೇ ಆಗಿದೆ, -2 ಇದೆ ನೋಡಿ. ಇದು ಆ್ಯಕ್ಚುಲಿ ಸೇಮ್ ಇರಬೇಕಲ್ವಾ? ನೋಡಿ ಸಪೋಸ್ ನಾನೀಗ ಇದನ್ನ ಹಿಂಗೆ ಬರೆದ್ರು, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -2 x ಟು ದಿ ಪವರ್ 5 ಪ್ಲಸ್ ಇದನ್ನ 2 ಟು ದಿ ಪವರ್ 5 ಅಂತ ಬರೀತೀವಿ ಅಂದ್ಕೊಳ್ಳಿ. ನೋಡಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಕೇಳ್ಬಿಡ್ತಾರೆ ನೋಡಿ ಎಕ್ಸಾಮಗೆ. ಆಯಿತಾ? ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ನೋಡಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಲ್ಲಿ ಏನಿರ್ತದೋ ಇಲ್ಲೂ ಅದೇ ಇರಬೇಕು, ಇಲ್ಲೂ ಅದೇ ಇರಬೇಕು. ಬಟ್ ಇಲ್ಲಿ -2 ಇದೆ. ಆಮೇಲೆ ಇದಕ್ಕೆ ನೋಡಿ ಫಾರ್ಮುಲಾ ನಾವು ಹಾಕೋಕ್ಕಾಗಲ್ಲ ಇದಕ್ಕೆ, ಯಾಕಂದರೆ ಮಧ್ಯ ಮೈನಸ್ ಬರಬೇಕು. ಈ ಥರ ಬಂದಾಗ ನೀವೇನು ಮಾಡಿ ಅಂತಂದರೆ, ನೋಡಿ ಏನಿಲ್ಲ, ಸಿಂಪಲ್, ವೆರಿ ಸಿಂಪಲ್. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -2 ಬರ್ಕೊಳ್ಳಿ, x ಟು ದಿ ಪವರ್ 5 ಹಾಕಿ, ಮೈನಸ್ ಹಾಕಿ. ನೋಡಿ ಇಲ್ಲಿ ಏನಿದೆಯೋ ಅದೇ ಬರಬೇಕು. ಇಲ್ಲಿ -2 ಹಾಕ್ಬಿಟ್ಟು ಟು ದಿ ಪವರ್ 5 ಅಂತ ಹಾಕಿ, ಎಕ್ಸ್ ಮೈನಸ್ ಆಫ್ -2 ಅಂತ ಬರೀ. ನೋಡಿ ಈಗ ನಿಮ್ಗೆ ಏನಂತಂದರೆ, ಇದನ್ನ ಕಂಪೇರ್ ಮಾಡಿದ್ರೆ ನೋಡಿ ಎ ಜಾಗದಲ್ಲಿ ಏನಿದೆ -2 ಅಲ್ವಾ? ನೋಡಿ ಇಲ್ಲೂ ಎ ಬರಬೇಕು, -2 ಇದೆ. ಇಲ್ಲೂ ಎ ಬರಬೇಕು, -2 ಇದೆ. ಎನ್ ಸೇಮ್ 5 ಇದೆ, 5 ಮೈನಸ್ ಮಧ್ಯದಲ್ಲಿ ಬಂತು. ಮಧ್ಯ ಪ್ಲಸ್ ಕೊಟ್ಟರೆ ನೆನ್ಪಿಟ್ಕೊಳ್ಳಿ, ಮೈನಸ್ ಹಾಕ್ಬಿಟ್ಟು ಮೈನಸ್ ಆಫ್ ಮೈನಸ್ ಅಂತ ಬರೀ. ಯಾಕಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಪ್ಲಸ್ಸೇ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಆಗುತ್ತೆ. ಬಟ್ ಪ್ಲಸ್ ಇದ್ರೆ ಫಾರ್ಮುಲಾ ಹಾಕೋಕ್ಕಾಗಲ್ವಲ್ಲ, ಮೈನಸ್ ಮಾಡ್ಕೋಬೇಕಂದ್ರೆ ಈ ಥರ ಸ್ಪ್ಲಿಟ್ ಮಾಡಬೇಕು. ಇದು ಅಷ್ಟೇ, -2 ಟು ದಿ ಪವರ್ 5 ಅಂದರೆ ಫೈನಲ್ ಆಗಿ -32 ಬರುತ್ತೆ, ಮೈನಸ್ ಇಂಟು ಮೈನಸ್ +32 ಆಗುತ್ತೆ. ಆಯಿತಾ? ಇವಾಗ ಇದ್ರ ಜೊತೆ ಕಂಪೇರ್ ಮಾಡಿದ್ರೆ n = 5 ಆಗುತ್ತೆ ಅಲ್ವಾ? n = 5, a = -2 ಆಗುತ್ತೆ. ಇದಕ್ಕೆ ಆನ್ಸರ್ ಏನು? n-1. ದಿಸ್ ಇಸ್ ಈಕ್ವಲ್ ಟು n ಅಂದರೆ 5 ಹಾಕಿ, a ಅಂದರೆ -2 ಹಾಕಿ, 5 - 1 ಡಿವೈಡೆಡ್ ಬೈ, ಡಿವೈಡ್ ಏನಿಲ್ಲ ಅಷ್ಟೇ, ಒಂದೇ ತಾನೆ. 5 ಇಂಟು -2 ಟು ದಿ ಪವರ್ 5 - 1, 5 ಇಂಟು -2 ಟು ದಿ ಪವರ್ 4 ಆಗುತ್ತೆ. 5 ಇಂಟು -2 ಟು ದಿ ಪವರ್ 4 ಅಂದರೆ 16 ಅಲ್ವಾ? -2 ಇಂಟು -2 ಇಂಟು -2 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, 4 ಮೈನಸ್ ಬಂದರೆ ಪ್ಲಸ್ಸೇ ಅದು. ಇಲ್ಲಾಂದರೆ ಕ್ಯಾಲ್ಕುಲೇಟರ್ ಮೇಲೆ ಡೈರೆಕ್ಟಾಗಿ ನೋಡಿ ಇದಿಷ್ಟನ್ನೇ ಮಾಡಿಬಿಡ್ಬೋದು ಒಂದೇ ಸಲ. ಇಲ್ಲ ಬ್ರ್ಯಾಕೆಟ್ ಹಾಕಿ -2 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಟು ದಿ ಪವರ್ 4 ಈಕ್ವಲ್ಸ್ ಮಾಡಿ 16 ಬರುತ್ತೆ. ನೆಕ್ಸ್ಟ್ 5 ಇಂಟು 16 ಮಾಡಿ 80 ಬರುತ್ತೆ. ನೋಡಿ ಈ ಥರ. ಸರಿನಾ? ಇವಾಗ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೋಡಿ ಎಕ್ಸಾಮ್ ಕೇಳಿದರೆ ಇದನ್ನ, ಆಯಿತಾ? ಈಗ ನೆಕ್ಸ್ಟ್ ಇದರಲ್ಲಿ ಇನ್ನೊಂದಿದೆ, ಅದನ್ನು ನೀವು ಕೇಳಿಲ್ಲ, ಬೈ ಚಾನ್ಸ್ ಕೇಳ್ಬೋದು ನೋಡಿ, ಅದೊಂದು ಹೇಳ್ಕೊಟ್ಬಿಡ್ತೀನಿ. ನೋಡಿ ಈಗ ನಿಮಗೆ ಸಪೋಸ್ ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2.
x to the power 5 minus 2 to the power 5, x to the power 3 minus 2 to the power 3. ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ನಾವು ಫಾರ್ಮುಲಾ ಹಾಕೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಫಾರ್ಮುಲಾ ಹಾಕ್ಬೇಕಂದ್ರೆ ನೋಡಿ ಎರಡು ಪವರ್ ಇರಬೇಕು, ಡಿವೈಡ್ ಬೈ ಇದಿರ್ಬೇಕು ಈ ಥರ ಎಕ್ಸ್ ಮೈನಸ್ ಎ. ಇಲ್ಲಿ ಏನು ಮಾಡಿದ್ದಾರೆ, ನ್ಯೂಮರೇಟರ್ನಲ್ಲೂ ಟು ದಿ ಪವರ್ ಕೊಟ್ಬಿಟ್ಟಿದ್ದಾರೆ, ಡಿನಾಮಿನೇಟರ್ನಲ್ಲೂ ಟು ದಿ ಪವರ್ ಕೊಟ್ಬಿಟ್ಟಿದ್ದಾರೆ. ಈ ಟರ್ಮೇ ಇಲ್ಲ, ಎಕ್ಸ್ ಮೈನಸ್ ಎ. ನಮ್ಗೆ ಆ್ಯಕ್ಚುಲಿ ಏನು ಎಕ್ಸ್ ಮೈನಸ್ 2 ಇರಬೇಕು, ಡಿವೈಡ್ ಬೈ ಎಕ್ಸ್ ಮೈನಸ್ 2 ಇರಬೇಕಿತ್ತು. ಇಲ್ಲ ಅಂದಾಗ ಏನು ಮಾಡಿರ್ತಾರೆ, ಎರಡು ಕಡೆನೂ ಪವರ್ ಕೊಟ್ಬಿಟ್ರೆ ಡಿವೈಡ್ ಬೋತ್ ಎನ್ ಆ್ಯಂಡ್ ಡಿ ಬೈ ಎಕ್ಸ್ ಮೈನಸ್ 2 ಮಾಡ್ಕೊಳ್ಳಿ. ನಮ್ಗೆ ಬೇಕಲ್ಲ ಎಕ್ಸ್ ಮೈನಸ್ 2 ಬೇಕು. ಈಗ ತೀಟಾ ಮಾಡ್ತಾ ಇದ್ವಿ ನೋಡಿ, ತೀಟಾ ಡಿವೈಡ್ ಬೈ ತೀಟಾ ಅಂತ, ಇಲ್ಲಿ ಡಿವೈಡ್ ಬೈ ಎಕ್ಸ್ ಮೈನಸ್ 2. ಅವಾಗ ಏನಾಗುತ್ತೆ, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2, ಎಕ್ಸ್ ಟು ದಿ ಪವರ್ 5 ಮೈನಸ್ 2 ಟು ದಿ ಪವರ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2, ಎಕ್ಸ್ ಟು ದಿ ಪವರ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಬರುತ್ತೆ. ನೋಡಿ ಈ ಥರ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಡಿವೈಡ್ ಮಾಡಿಬಿಡಿ. ಈಗ ನೆಕ್ಸ್ಟ್ ಏನಂದರೆ ಲಿಮಿಟ್ ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಅಂದರೆ ನೋಡಿ ಇದಕ್ಕೊಂದ್ಸಲಿ ಸಪ್ರೇಟಾಗಿ ಲಿಮಿಟ್ ಹೆಂಗೆ ಬೇಕಾದ್ರೆ ಹಾಕೋಬೋದು. ಇವಾಗ ಇದನ್ನು ಲಿಮಿಟ್ ಸ್ಪ್ಲಿಟ್ ಮಾಡಿದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2, ಎಕ್ಸ್ ಟು ದಿ ಪವರ್ 5 ಮೈನಸ್ 2 ಟು ದಿ ಪವರ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಹೋಲ್ ಡಿವೈಡೆಡ್ ಬೈ, ಬೇಡ ಬಿಡಿ ಲಿಮಿಟ್ ಇದ್ಬಿಟ್ಬಿಡೋಣ, ಸಪ್ರೇಟಿಂಗ್ ಮಾಡೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2, ಎಕ್ಸ್ ಟು ದಿ ಪವರ್ 3 ಮೈನಸ್ 2 ಟು ದಿ ಪವರ್ 3 ಎಕ್ಸ್ ಮೈನಸ್ 2. ಈಗ ಇದಕ್ಕೆ ಎನ್ ಮೈನಸ್ 1 ಫಾರ್ಮುಲಾ ಹಾಕೊಂಡ್ರೆ 5 ಇಂಟು 2 ಟು ದಿ ಪವರ್ 5 ಮೈನಸ್ 1, ಇದಕ್ಕೆ 3 ಇಂಟು 2 ಟು ದಿ ಪವರ್ 3 ಮೈನಸ್ 1, 5 ಇಂಟು 2 ಟು ದಿ ಪವರ್ 4, 3 ಇಂಟು 2 ಟು ದಿ ಪವರ್ 1 ಅಲ್ಲ 2 ಟು ದಿ ಪವರ್ 2 ಅಲ್ವಾ. ಈಗ ಇದೇನಾಗುತ್ತೆ, ಬೇಕಾದ್ರೆ ಇದು ಬರೀತೀನಿ ನೋಡಿ, 5 ಇಂಟು 2 ಟು ದಿ ಪವರ್ 4 ಅಂದರೆ 2 ಇಂಟು 2 ಇಂಟು 2 ಇಂಟು 2 ಅಂತ. ಯಾಕೆ ಹಿಂಗೆ ಬರೀತಾ ಇದ್ದೀನಿ ಅಂದರೆ ಕ್ಯಾನ್ಸಲ್ ಮಾಡ್ಬೋದು ಈಸಿ ಆಗೋದಕ್ಕೆ. 2 ಇಂಟು 2, ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ, 5 2 10, 10 2 20 ಅಲ್ವಾ. 20 ಡಿವೈಡೆಡ್ ಬೈ 3 ಬರುತ್ತೆ. ಕ್ಯಾಲ್ಕುಲೇಟರ್ ಒಂದೇ ಸಲ ಟೈಪ್ ಮಾಡಿದ್ರೆ ಆನ್ಸರ್ ಬಂದೇ ಬಿಡ್ತದೆ. ನೋಡಿ ಇದನ್ನೇ ಟೈಪ್ ಮಾಡಿಬಿಟ್ರೆ 20/3 ಅಂತಾನೆ ತೋರಿಸ್ಬಿಡ್ತದೆ. ಈಗ ಬರ್ತಾರೆ ಹೊಸ ಕ್ಯಾಲ್ಕುಲೇಟರ್, ಸರಿನಾ. ನೋಡಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕಡೆನೂ ನಿಮಗೆ ಈ ಥರ ಪವರ್ಗಳು ಕೊಟ್ಬಿಟ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ಯಾವುದರಿಂದ ಡಿವೈಡ್ ಮಾಡ್ಬೇಕು ನೋಡಿ, ಇಲ್ಲಿ ಏನೈತೆ ಅದರಿಂದನೇ ಡಿವೈಡ್ ಮಾಡಿ, ಎಕ್ಸ್ ಮೈನಸ್. ನೋಡಿ ಈಗ ಮೂರು ಫಾರ್ಮುಲಾದು ನೋಡಿ, ಮೂರು ಫಾರ್ಮುಲಾದು ಏನೇನು ಹೇಳ್ತಾರೆ ನಿಮ್ಗೆ ಎಲ್ಲ ಲೆಕ್ಕನ ಹೇಳ್ಕೊಡ್ತೇವೆ. ಯಾವ ಥರ ಬಂದರೆ ಏನು ಅಂತ ಇಷ್ಟು ಬಿಟ್ರೆ ಇನ್ನೇನು ಕೇಳಲ್ಲ, ಆಯಿತಾ. ಈಗ ನೆಕ್ಸ್ಟು ಬೇರೆ ಬೇರೆ ಥರ ಲೆಕ್ಕಗಳಿದ್ದಾವೆ, ಅದನ್ನು ಸ್ವಲ್ಪ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ. ಈ ಥರದ್ದು ಒಂದು ಲೆಕ್ಕ ಕೇಳ್ತಾ ಇರ್ತಾರೆ ನೋಡಿ. ಹಿಂಗೆ ಬರೆದ್ರೆ ಇನ್ಫಿನಿಟಿ ಅಂತ 3x² ಪ್ಲಸ್ 7x ಪ್ಲಸ್ 5 ಡಿವೈಡೆಡ್ ಬೈ 2x² ಪ್ಲಸ್ 9x ಪ್ಲಸ್ 4 ಈ ಥರ ಕೊಡ್ತಾರೆ, ಆಯಿತಾ. ತುಂಬ ಈಸಿ ಅಂದರೆ ಇದೆ ಲಿಮಿಟ್ಸಲ್ಲಿ. ಈಗ ಈ ಥರ ಬಂದಾಗ ಏನು ಮಾಡೋದು ನೋಡಿ, ಏನು ಮಾಡಬೇಕು ಅಂತಂದರೆ ಕಾಮನ್ ತಗೊಳ್ಳಿ, ಆಯಿತಾ. ಯೂಶಲಿ ನಾವು ಕಾಮನ್ ಏನು ಮಾಡ್ತೀವಿ ಅಂತಂದರೆ ಎಲ್ಲ ಟರ್ಮಲ್ಲಿ ಇದ್ದರೆ ಮಾತ್ರ ಕಾಮನ್ ತಗೋತೀವಲ್ವಾ. ಬಟ್ ಇನ್ಫಿನಿಟಿ ಬಂದಾಗ ನೋಡಿ, ಇನ್ಫಿನಿಟಿ ಬಂದಾಗ ಮಾತ್ರ ಈಗ ಹೇಳ್ಕೊಡ್ತಾರ ಪ್ರೊಸೀಜರ್, ಆಯಿತಾ. ಇಲ್ಲಿ ಏನಾದರೂ 1 2 ಅಂತ ಬಂದರೆ ಅದಕ್ಕೆ ಬೇರೆ ಇದೆ, ಆಮೇಲೆ ರೂಟ್ ಬಂದರೆ ಬೇರೆ ಇದೆ, ಆಯಿತಾ. ಈಗ ಬರೀ ಇನ್ಫಿನಿಟಿ ಬಂದಾಗ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ನೋಡಿ ಈ ಥರ ಬಂದಾಗ ನೀವು ಕಾಮನ್ ತೆಗಿಬೇಕು. ಏನನ್ನ ಕಾಮನ್ ತೆಗಿಬೇಕು ಅಂದರೆ, ಈಗ ಇಲ್ಲಿ ನೋಡಿ x² ಇದೆ ಅಲ್ವಾ, ನಂಬರ್ ಬಿಟ್ಬಿಡಿ ಏನಾರ ಇರಲಿ, ಎಕ್ಸ್ ಇದೆ, ಇಲ್ಲಿ ಏನೂ ಇಲ್ಲ, ಇಲ್ಲಿ x² ಇದೆ, ಎಕ್ಸ್ ಇದೆ, ಏನೂ ಇಲ್ಲ. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಏನಿದೆ, x² ಅಲ್ವಾ, ಹೈಯೆಸ್ಟ್ ಇರೋದು ಎಕ್ಸ್, ಅದನ್ನೇ ಕಾಮನ್ ತೆಗಿಬೇಕು. ಆಯಿತು, ಕಾಮನ್ ತೆಗಿಯೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ. ಈಗ ನಾನೇನು ಮಾಡ್ತಾ ಇದ್ದೀನಿ, x² ಕಾಮನ್ ತೆಗಿತಾ ಇದ್ದೀನಿ ಅಲ್ವಾ. x² ಕಾಮನ್ ತೆಗೆದ್ರೆ ಒಳಗಡೆ ಏನು ಉಳಿಯುತ್ತೆ ನೋಡಿ, ಅದನ್ನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಏನೂ ಇಲ್ಲ, ಜಸ್ಟ್ ಏನು ಟರ್ಮ್ಗಳ ಡಿವೈಡ್ ಮಾಡ್ತೀವಿ ಈ ಥರ ನೋಡಿ. 3x² ಬೈ x², 7x ಬೈ x², 5 ಬೈ x² ಹೋಲ್ ಡಿವೈಡೆಡ್ ಬೈ, ಒನ್ಸ್ ಅಗೇನ್ ಇಲ್ಲಿ x² ಕಾಮನ್ ತಗೊಳ್ಳಿ, 2x² ಬೈ x² ಪ್ಲಸ್ 9x ಬೈ x² ಪ್ಲಸ್ 4 ಬೈ x² ಅಲ್ವಾ. ನೋಡಿ ಈ ಥರ ಕಾಮನ್ ತೆಗಿಬೇಕು. ಇನ್ಫಿನಿಟಿ ಬಂದಾಗೆಲ್ಲ ಈ ಥರ x² ಇದ್ದರೆ x² ಕಾಮನ್ ತೆಗಿಬೇಕು. ಒಳಗಡೆ ಈ ಥರ ಎಲ್ಲನೂ x² ಇಂದ ಡಿವೈಡ್ ಮಾಡಿ. ಈಗ ಏನಾಗುತ್ತೆ ನೋಡಿ, ಇದು ಕ್ಯಾನ್ಸಲ್ಲು, ಇದು 1x ಕ್ಯಾನ್ಸಲ್ ಆಗುತ್ತೆ,
ಅಲ್ಲೇನು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1x ಕ್ಯಾನ್ಸಲ್ ಆಗುತ್ತೆ, ಮತ್ತು ಇದು ಹೊರಗಡೆ ಇದೆ, ಇದು ಕ್ಯಾನ್ಸಲ್ ಆಗಿಬಿಡ್ತದೆ. ಏನು ಉಳ್ಕೊಳ್ಳುತ್ತೆ? ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ 3 ಅಲ್ವಾ, ಬರೀ 3 ಉಳ್ಕೊತು, ಇಲ್ಲಿ 7/x ಉಳ್ಕೊತು, ಇಲ್ಲಿ 5/x² ಉಳ್ಕೊತು. ಇಲ್ಲೇನು ಉಳಿತು? 2 + 9/x + 4/x² ಉಳಿತು. ಸರಿನಾ? ನೋಡಿ, ಇನ್ಫಿನಿಟಿ ಬಂದಾಗ ಈ ಥರ ಮಾಡಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ, ಎಕ್ಸ್ ಜಾಗಕ್ಕೆ ಇನ್ಫಿನಿಟಿ ಹಾಕ್ಬಿಡೋದೆ, ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಇಲ್ಲೇನು ಇಲ್ಲ, 3 ಹಂಗೆ ಬರೀದೆ, 7/∞ + 5/∞², 2 + 9/∞, 4/∞² ಅಲ್ವಾ? ನೋಡಿ, ಇಲ್ಲಿ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಇದು ಬರೆಯೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಅಂತಂದರೆ ನಾವು ಸಬ್ಸ್ಟಿಟ್ಯೂಟ್ ಮಾಡುವಾಗ ಎಕ್ಸ್ಗೆ ಇನ್ಫಿನಿಟಿನ ಈ ಥರ ಲಿಮಿಟ್ ಬರೆಯೋಂಗಿಲ್ಲ. ನೋಡಿ, ಇಲ್ಲಿ ಬರ್ದಿಲ್ಲ. ಈಗ ನೆಕ್ಸ್ಟ್ ಏನಪ್ಪ ಇದ್ರದ್ದು ಆನ್ಸರ್ ಅಂದರೆ 3 ನೋಡಿ 7/∞ ಅಂದರೆ ಇಟ್ ಇಸ್ ಅ ವೆರಿ ವೆರಿ ಲಾರ್ಜ್ ನಂಬರ್. ಯಾವುದೇ ಒಂದು ನಂಬರ್ನ ಲಾರ್ಜ್ ನಂಬರಿಂದ ಡಿವೈಡ್ ಮಾಡಿದ್ರೆ 0 ಬರುತ್ತೆ. ∞² ಅಂದರೆ ಇನ್ನೂ ಲಾರ್ಜ್ ನಂಬರ್ ಆಗಿಬಿಡ್ತದೆ. ಯಾವುದೇ ನಂಬರಿಂದ ∞² ಇಲ್ಲಿ 2 0 ಆಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ. 2 + 0 + 0 ಆನ್ಸರ್ ಈಸ್ 3/2. ಸರಿನಾ? ನೋಡಿ, ಇನ್ಫಿನಿಟಿ ಬಂದಾಗೆಲ್ಲ ಆನ್ಸರ್ ಇದೇ ಆನ್ಸರ್ ಇರ್ತದೆ. ಇಲ್ಲೇನು x² ಇಂದ ಇಲ್ಲೇನಿರ್ತದೋ 3/2. ನೋಡಿ, ಅದೇ ಆನ್ಸರ್. ಬಟ್ ಅದನ್ನು ಬರ್ಸ್ಬೇಕಂದ್ರೆ ಈ ಥರ ಪ್ರೊಸೀಜರ್ ಮಾಡೋದು, ಆಯಿತಾ? ಇದೊಂದು ಪ್ರಶ್ನೆ ಕೊಡ್ತಾರೆ, ಕೆಲವೊಂದ್ಸಲಿ 3 ಮಾರ್ಕ್ಸಿಗೆ ಕೇಳ್ಬೋದು, ಕೆಲವೊಂದ್ಸಲಿ 5 ಮಾರ್ಕ್ಸ್ಗೂ ಕೇಳ್ಬೋದು, ಆಯಿತಾ? ಈಗ ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ ಇದ್ರದ್ದೇ. ನೋಡಿ, ಇದೇ ಥರ ಸ್ಟೆಪ್ಸ್ ಎಲ್ಲ ನೋಡಿ ತುಂಬ ಈಸಿಯಾಗಿ ಹೇಳ್ಕೊಟ್ಟಿರ್ತೀನಿ. ಈಗ ಜಸ್ಟು ನಾನು ಏನು ಬರೆದಿರ್ತೀನೋ ಅದನ್ನ ಸುಮ್ಮನೆ ನೋಟ್ ಬುಕ್ ತಗೊಂಡು ಬರೆದ್ರೆ ಅರ್ಥ ಆಗ್ಬೇಕು. ಮ್ಯಾಥ್ಸ್ ಅಂದರೆ ಏನು ಗೊತ್ತಾ? ಬರೀಬೇಕು. ಸುಮ್ಮನೆ ನೋಡ್ತಾ ಕುತ್ಕೊಂಡ್ರೆ ಮ್ಯಾಥ್ಸ್ ಬರೋಲ್ಲ. ಇದೇ ಲೆಕ್ಕನೇ ಒಂದು 3 ಸಲ ಬರೆದು ಪ್ರಾಕ್ಟೀಸ್ ಮಾಡಿ, ಯಾವ ಲೆಕ್ಕ ಕೊಟ್ಟರು ಮಾಡಾಕ್ಬಿಡ್ತೀರ. ಇಲ್ಲಿ ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡ್ತೀನಿ. ಈಗ ನಿಮಗೆ 7x² + 5x + 9 / 3x², ಮೈನಸ್ಸು ಬರ್ಬೋದು ಅಲ್ವಾ? ಈಗ ನೋಡಿ, ನೀವು ಆನ್ಸರ್ ಇದು ಇನ್ಫಿನಿಟಿ ಇರೋದ್ರಿಂದ ಆನ್ಸರ್ 7/3. ಯಾವ ಥರ ಬರ್ಸೋದು ನೋಡ್ಕೊಳ್ಳಿ. ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಕಾಮನ್ ತಗೋಬೇಕು. ಏನು ಕಾಮನ್? x². ಒಳಗಡೆ ಏನು ಉಳಿತದೆ? ಸುಮ್ಮನೆ ಎಲ್ಲ x² ಇಂದ ಡಿವೈಡ್ ಮಾಡಿ. ಏನು ಟರ್ಮ್ಸ್ ಇದೆ ಎಲ್ಲ ಬರೀರಿ, x² ಇಂದ ಡಿವೈಡ್ ಮಾಡಿ. / x² ಕಾಮನ್ ತಗೊಳ್ಳಿ. ಬರೀ x² ಅಷ್ಟೇ ತಗೋಬೇಕು, ನಂಬರ್ ತಗೋಬಾರ್ದು. 3x²/x² - 4x/x² + 8/x². ಆಯಿತಾ? ನೋಡಿ, x² ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ x² ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1x ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ x² 1x ಅದು ಹಂಗೆ ಉಳ್ಕೊಳ್ಳುತ್ತೆ. ಈಗ ಏನು ಉಳೀತು ಬರೆಯೋಣ. 7 ಅಲ್ವಾ, ಇಲ್ಲಿ 7 ಉಳಿತು, ಪ್ಲಸ್ 5/x ಉಳಿತು, ಇಲ್ಲಿ 9/x² ಉಳಿತು, ಇಲ್ಲಿ 3 - 4/x. ಮೈನಸ್ ಇದ್ರೆ ಮೈನಸ್ ಬರೀಬೇಕು, ಪ್ಲಸ್ ಇದ್ರೆ ಪ್ಲಸ್ ಬರೀಬೇಕು. ಈಗ ಏನು ಮಾಡೋಣ? ಎಕ್ಸ್ಗೆ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡೋಣ. 7 + 5/∞ 9/∞², 3 - 4/∞ 8/∞². 7 ಪ್ಲಸ್ ಯಾವುದೇ ನಂಬರ್ನ ಇನ್ಫಿನಿಟಿಯಿಂದ ಡಿವೈಡ್ ಮಾಡಿದ್ರೆ 0 ಬರುತ್ತೆ, ಯಾವುದೇ ನಂಬರ್ನ ∞² ಇಂದ ಡಿವೈಡ್ ಮಾಡಿದ್ರೆ 0 ಬರುತ್ತೆ. ಇದು 0 ಆಗುತ್ತೆ, ಇದು 0 ಆಗುತ್ತೆ. / 3 - 0 + 0 7/3. ಸರಿನಾ? ಇಲ್ಲಿ ನೋಡಿ, ನೀವು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ ಈ ಲಿಮಿಟ್ ಇದನ್ನ ಪುನಃ ಇಲ್ಲೂ ಬರೀತೀರಾ, ಬರೆಯೋಂಗಿಲ್ಲ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡುವಾಗ ಅದು ಬರೆಯೋಂಗಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಸರಿನಾ? ನೋಡಿ, ಇನ್ಫಿನಿಟಿ ಬಂದರೆ ಈ ಥರ ಮಾಡಬೇಕು. ನೋಡಿ, ಇದು ನಿಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ಗೊತ್ತಾಗಿರುತ್ತೆ ಬಿಡಿ. ಈಗ ನೆಕ್ಸ್ಟ್ ಟೈಪ್ಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿರೋದೇ ತೋರಿಸ್ತೀನಿ ನೋಡಿ. evaluate limit as extends to 2.
ಇವೆಲ್ಲ ಮಾಡಲ್ ಪೇಪರಲ್ಲಿ ಕೊಟ್ಟಿರೋ ಕ್ವಶನ್ಗಳು ಆಯಿತಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ನೋಡಿ ಈ ಥರ ಬಂದ್ಬಿಡ್ತದೆ ಲೆಕ್ಕ. ನೋಡಿ ಈ ಥರ ಬಂದಾಗ ಏನು ಮಾಡ್ಬೇಕು ನೋಡಿ, ಇಲ್ಲಿ ಇನ್ಫಿನಿಟಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಇನ್ಫಿನಿಟಿ ಇದ್ದರೆ ಮಾತ್ರ ಹಿಂದೆ ಹೇಳ್ಕೊಟ್ನಲ್ಲ ಆ ಪ್ರೊಸೀಜರು. ಇಲ್ಲೇನಿದೆ, ಏನೋ ನಂಬರ್ ಇದೆ ಅಲ್ವಾ. ಏನೋ ನಂಬರ್ ಬಂದಾಗ ಏನು ಮಾಡಬೇಕು ನೋಡಿ, ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಏನು ಮಾಡಿ, ಎಕ್ಸ್ಗೆ ಇಲ್ಲಿ ಏನಿದೆ 2 ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ಎಕ್ಸ್ಗೆ ಈ ಎಕ್ಸ್ಟೆಂಡ್ಸ್ ಟು 2 ಇದೆ ಅಲ್ವಾ, ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಎಕ್ಸ್ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದೇನಾಗುತ್ತೆ 2 ಸ್ಕ್ವೇರ್ ಪ್ಲಸ್ 3 × 2 ಮೈನಸ್ 10 2 ಮೈನಸ್ 2 ಆಯಿತಾ. ನೋಡಿ ನಾನೇನು ಮಾಡಿದ್ದೀನಿ ಈಗ ಅಂದರೆ, ಎಕ್ಸ್ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇತ್ತು ಅದಕ್ಕೆ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಕೊಟ್ಟಿದ್ದಾರೆ ಅದನ್ನ. ಈಗ ನೀವೇನು ಮಾಡಿ, ನ್ಯೂಮರೇಟ್ರ್ ಸಪ್ರೇಟಾಗಿ ಸಿಗ್ತದೆ ಮಾಡಿ, ನ್ಯೂಮರೇಟ್ರ್ ಸಪ್ರೇಟ್ ಮಾಡಬೇಕು. ನೋಡಿ ಇದೇನಾಗುತ್ತೆ 4 ಪ್ಲಸ್ 6 10 ಮೈನಸ್ 10 ಅಂದರೆ 0. ನೀವು ಕ್ಯಾಲ್ಕುಲೇಟರ್ ಮೇಲೆ ಒಂದೇ ಸಲ ಟೈಪ್ ಮಾಡಿ ಬಂದ್ಬಿಡ್ತದೆ ಆಯಿತಾ. ನೀವೇನು ಇದನ್ನೆಲ್ಲ ಸ್ಪ್ಲಿಟ್ ಮಾಡಿ ಅಂತ ತೋರಿಸ್ಬೇಕಾಗಿಲ್ಲ. ಕ್ಯಾಲ್ಕುಲೇಟರ್ ಡೈರೆಕ್ಟ್ ಟೈಪ್ ಮಾಡಿ ಏನು ಬರುತ್ತೆ ಬರೀರಿ, 0 ಬರುತ್ತೆ. 4 ಪ್ಲಸ್ 6 10 ಮೈನಸ್ 10 0. ಇಲ್ಲಿ 2 ಮೈನಸ್ 2. ನೋಡಿ ಈಗ ನಿಮಗೆ ಸಪೋಸ್ ಏನಾದರೂ ಇದು 0/0 ಬರೋಂಗೆ ಕೊಟ್ಟಿರ್ತಾರೆ ನಿಮಗೆ ಸಾಮಾನ್ಯ ಆಯಿತಾ. ಬೈ ಚಾನ್ಸ್ ನಿಮಗೆ 0/0 ಬರಲಿಲ್ಲ, ಸಪೋಸ್ 0/2 ಬಂತು ಅಂತ ಕಡೆ, 0/2 ಅಂದರೆ 0 ಇದೆ ಆನ್ಸರ್ ಆಯಿತಾ. ಇದು 2/0 ಬರಬಾರ್ದು, ಅಂದರೆ ಡಿನಾಮಿನೇಟ್ರಲ್ಲಿ 0 ಬರಬಾರ್ದು ಆಯಿತಾ. ನ್ಯೂಮರೇಟ್ರ್ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಇರಲಿ ಬಿಡಿ, ನಿಮ್ಗೆ ಆಮೇಲೆ ನೋಡೋಣ ಅಂತ. ಈಗ 0/0 ಸಾಮಾನ್ಯವಾಗಿ 0/0 ಬರುತ್ತೆ. ಬರಲಿಲ್ಲ ಅಂದರೆ ಅದೇ ಆನ್ಸರ್, ಸರಿನಾ. ಬರಲಿಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡೋದು ಲೆಕ್ಕ. ಬಟ್ ಅಲ್ಲಿಗೆ ಸ್ಟಾಪ್ ಮಾಡೋಂಗೆ ಕೊಟ್ಟಿರಲ್ಲ ನಿಮ್ಗೆ, ಯಾವಾಗಲೂ ಅಲ್ಲಿ 0/0 ಬರೋಂಗೆ ಕೊಟ್ಟಿರ್ತಾರೆ. ಈಗ 0/0 ಬಂದರೆ ಇದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ, ದಿಸ್ ಇಸ್ ಕಾಲ್ಡ್ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ ಕರೀತಾರೆ. ಇಂಡಿಟರ್ಮಿನೇಟ್ ಫಾರ್ಮ್ ಅಂದರೆ ಈ ಥರ ನಾವು ಬರೆಯೋಂಗಿಲ್ಲ ಅಂತ. 0/0 ಇನ್ಫಿನಿಟಿಯನ್ನು ಇಂಡಿಟರ್ಮಿನೇಟ್ ಫಾರ್ಮ್, ಇನ್ಫಿನಿಟಿ ಬೈ ಇನ್ಫಿನಿಟಿ 2/0 ಅವೆಲ್ಲ ಇಂಡಿಟರ್ಮಿನೇಟ್ ಫಾರ್ಮ್ ಆಯಿತಾ. ಆಯ್ತಪ್ಪ, ಈ ಥರ ಬಂದಾಗ ಏನು ಮಾಡಬೇಕು ನೋಡಿ, ಏನು ಮಾಡಬೇಕು ಅಂದರೆ, ಈಗ ಡಿನಾಮಿನೇಟರ್ ಏನು ಮಾಡೋಕ್ಕಾಗಲ್ಲ, ಅದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಈ ನ್ಯೂಮರೇಟರ್ನ ಫ್ಯಾಕ್ಟರೈಸ್ ಮಾಡಬೇಕು. ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಇದನ್ನು ಫ್ಯಾಕ್ಟರ್ಸ್ ಥರ ಮಾಡ್ಕೋಬೇಕು, 2 ಫ್ಯಾಕ್ಟರ್ಸ್ ಥರ ಮಾಡಬೇಕು. ಹೆಂಗಪ್ಪ ಮಾಡೋದು ಅಂತಂದರೆ, ನೋಡಿ ಇಲ್ಲಿ 10 ಐತಲ್ವ, ಲಾಸ್ಟ್ ನಂಬರ್ ಇರ್ತದಲ್ಲ, ಆ ಲಾಸ್ಟ್ ನಂಬರಿಂದ ಈ ಎಕ್ಸ್ ಸ್ಕ್ವೇರ್ ಹಿಂದೆ ಒಂದು ನಂಬರ್ ಇರ್ತದೆ, ಏನೂ ಇಲ್ಲ ಅಂದರೆ 1 ಅಂತ, ಅದರಿಂದ ಫಸ್ಟ್ ಮಲ್ಟಿಪ್ಲೈ ಮಾಡಿ, ಅಂದರೆ 10 × 1 ಮಾಡ್ಕೊಳ್ಳಿ. ವಾಟ್ ಈಸ್ 10 × 1 10. ಫಸ್ಟ್ ಕೆಲಸ ಈ ನಂಬರಿಂದ ಇದರಿಂದ ಇರೋ ನಂಬರ್ನ ಮಲ್ಟಿಪ್ಲೈ ಮಾಡಿ, 10 × 1 10 ಆಗುತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ 10ಗೆ 2 ನಂಬರ್ ಕಂಡುಹಿಡಿಬೇಕು. ಆ 2 ನಂಬರ್ ಹೆಂಗಿರಬೇಕು ಅಂತಂದರೆ, ಇಲ್ಲಿ ನೋಡ್ಬೇಕು, ಇಲ್ಲಿ ಮೈನಸ್ ಇದ್ದರೆ ಆ 2 ನಂಬರ್ನ ಮೈನಸ್ ಮಾಡಿದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ +3 ಬರಬೇಕು ಆ ಥರ. ಸಪೋಸ್ ಇಲ್ಲಿ ಪ್ಲಸ್ ಇತ್ತು ಅಂದ್ಕೊಳ್ಳಿ, ಆ 2 ನಂಬರ್ನ ಆ್ಯಡ್ ಮಾಡಿದ್ರೆ +3 ಬರಬೇಕು ಆ ಥರ. ಅರ್ಥ ಆಯ್ತಾ. ಇಲ್ಲಿ ಮೈನಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಅಂತ ಹೇಳ್ಕೋಬೇಕು, ಇಲ್ಲಿ ಪ್ಲಸ್ ಇದ್ದರೆ ಆ್ಯಡ್ ಮಾಡಿದ್ರೆ ಅಂತ ಅನ್ಕೋಬೇಕು. ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು. ಇಲ್ಲೇನೈತೆ ಅದು ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಬಂದ್ಬಿಡ್ಬೇಕು. ಯಾವುದು 512 ಅಲ್ವಾ. 512ನ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ ತಾನೆ. ಹಾಂ, ಈಗ ಈ 2 ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರಬೇಕು. ಈಗ 2 ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಒಂದಕ್ಕೆ ಪ್ಲಸ್ ಇರಬೇಕು, ಒಂದಕ್ಕೆ ಮೈನಸ್ ಇರಬೇಕು. ಈಗ ಸಪೋಸ್ ನಾನು ಇದಕ್ಕೆ ಮೈನಸ್ ಇದಕ್ಕೆ ಪ್ಲಸ್ ಹಾಕ್ಬಿಟ್ರೆ ಆಗಲೂ ಸಬ್ಟ್ರಾಕ್ಟ್ ಮಾಡ್ತೀವಿ, ಬಟ್ ಆನ್ಸರ್ ಏನಾಗುತ್ತೆ -5 + 2 ಅಂದರೆ -3 ಬಂದ್ಬಿಡ್ತದೆ. ಅಂದರೆ ನಮ್ಗೇನು ಬರಬೇಕು, +3 ಬರಬೇಕು. ಅದಕ್ಕೆ ಏನು ಮಾಡಬೇಕು, ಇದಕ್ಕೆ ಪ್ಲಸ್ ಹಾಕ್ಬೇಕು, ಇದಕ್ಕೆ ಮೈನಸ್ ಹಾಕ್ಬೇಕು, ಇದು ಪ್ಲಸ್ ಇದು ಮೈನಸ್, ಸರಿನಾ. ಇವಾಗ ಇದಕ್ಕೆ ಹೆಂಗೆ ಫ್ಯಾಕ್ಟರ್ಸ್ ಬರೆಯೋದು ಅಂದರೆ, ನೋಡಿ ತುಂಬ ಸಿಂಪಲ್. ಇಲ್ಲಿ ಏನು ಬಂದೈತಲ್ವಾ, x + 5 ಹಾಕೊಳ್ಳಿ ಇಂಟು x - 2 ಹಾಕೊಳ್ಳಿ. ಸರಿ, ನೋಡಿ ಇಷ್ಟೇ ಫ್ಯಾಕ್ಟರ್ ಕಂಡುಹಿಡ್ಕೊಳ್ಳೋದು, ಇಷ್ಟೇ ಶಾರ್ಟ್ ಕಟ್, ತುಂಬ ಈಸಿ. ಕ್ಯಾಲ್ಕುಲೇಟರ್ನಲ್ಲೂ ಮಾಡ್ಬೋದು, ನಿಮ್ಗೆ ಅದು ಹೇಳ್ಕೊಡ್ತೀನಿ ಆಮೇಲೆ. ಸದ್ಯಕ್ಕೆ ಈ ಥರನೇ ಮಾಡೋದು ಕಲ್ತ್ಕೊಳ್ಳಿ ಆಯಿತಾ. ಈಗ ನೋಡಿ ಲೆಕ್ಕಕ್ಕೆ ಬರೋಣ. ಲಿಮಿಟ್ ಆಸ್ x → 2. ಈಗ ನ್ಯೂಮರೇಟರ್ನಲ್ಲಿ ಈ ಥರ ಇದೆ ಅಲ್ವಾ, ಈ ಥರ ಸ್ಪ್ಲಿಟ್ ಮಾಡ್ಬೋದು. ಈಗ x + 5 ಇಂಟು x - 2 ಡಿವೈಡೆಡ್ ಬೈ ಏನಿದೆ x - 2 ಹಂಗೆ ಇದೆ. ಈಗೇನು x - 2 ಕ್ಯಾನ್ಸಲ್, ಏನು ಉಳ್ಕೊತು, ಲಿಮಿಟ್ ಆಸ್ x → 2 x + 5 ಇಷ್ಟೇ ಉಳ್ಕೊತು.
ಈಗ ಏನು ಮಾಡಿ, ಎಕ್ಸ್ಗೆ 2 ಹಾಕಿ, ಎಕ್ಸ್ಟೆನ್ಸ್ 2 ಕೊಟ್ಟಿದ್ದಾರಲ್ವಾ, 2 + 5 7. ನೋಡಿ ಯಾವಾಗಲೂ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡುವಾಗ ಇದು ಬರೆಯೋಂಗಿಲ್ಲ. ನೋಡಿ 2 + 5, ಎಕ್ಸ್ ಜಾಗಕ್ಕೆ 2 ಹಾಕ್ತೆ, +5 ಹಂಗೆ ಬಂದರೆ 2 + 5 ಅಂದರೆ ಎಷ್ಟು? 7. ನೋಡಿ ಈ ಥರ ಏನಾದರೂ ಬಂದರೆ, ಈಕ್ವೇಷನ್ ಟೈಪ್ ಬಂದರೆ ಫ್ಯಾಕ್ಟರೈಸ್ ಮಾಡ್ಕೋಬೇಕು. ಈ ಥರ ಫ್ಯಾಕ್ಟರ್ಸ್ ಥರ ಮಾಡ್ಕೋಬೇಕು. ಕೆಲವೊಂದ್ಸಲಿ ಡಿನಾಮಿನೇಟರ್ನಲ್ಲೂ ಆ ಥರ ಬರುತ್ತೆ, ಇದೆ ಆ ಲೆಕ್ಕ ಇದೆ, ಅವಾಗ ಎರಡು ಕಡೆಗೂ ಮಾಡಬೇಕು ನೀವು. ಸರಿನಾ? ಅದನ್ನು ಮಾಡೋಣ. ಈಗ 10 ಮಾರ್ಕ್ಸ್ಗೆ ಕೇಳಿದ್ದಾರೆ ನಿಮ್ಗೆ ಅದನ್ನ, ಆಯಿತಾ? ಈಗ ಎರಡು ಕಡೆನೂ ಫ್ಯಾಕ್ಟರ್ಸ್ ಇರೋದು, ಅದನ್ನು ಮಾಡಬೇಕು. ನೋಡಿ, ಲಿಮಿಟ್ ಆಸ್ x tends to 3, evaluate limit as x tends to 3, x square minus 5x minus 6 divided by x square plus x minus 12. ನೋಡಿ ಇದನ್ನ 10 ಮಾರ್ಕ್ಸ್ ಕೇಳೋರು, ನಿಮ್ಮ ಮಾಡಲ್ ಪೇಪರಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ ಕ್ವಶನ್. ಸರಿನಾ? ನೋಡಿ ಫಸ್ಟ್ ಕೆಲಸ ಏನು ಅಂತಂದರೆ, ಯಾವಾಗಲೂ ಅಷ್ಟೇ, ಫಸ್ಟ್ ಏನು ಮಾಡಿ, ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇನ್ನು 3² minus 5 into 3 minus 6 divided by 3² plus 3 minus 12. ಈಗ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 9, ಆ್ಯಕ್ಚುಲಿ ಇದು ಪ್ಲಸ್, ಇದು ತಪ್ಪು ಕೊಟ್ಟಿದ್ದಾರೆ, ಪ್ಲಸ್ ಆಗಬೇಕು ಅಲ್ವಾ? ಪ್ಲಸ್ ಆಗಬೇಕಿಲ್ಲ ಅಂದರೆ ಬರೋಲ್ಲ. ಕ್ವಶನ್ ಪೇಪರಲ್ಲಿ ತಪ್ಪಿದೆ ನೋಡಿ. x² minus 5x plus 6 ಆಗಬೇಕು, ಆಯಿತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ 9 minus 15 plus 6 ಅಂದರೆ ನ್ಯೂಮರೇಟ್ರು 0 ಬರುತ್ತೆ. ಇದು ಅಷ್ಟೇ, 9 12 0. ಸರಿನಾ? ಈಗ 0/0 ಬಂತು. ಏನು 0/0 ಬಂದರೆ 100% 0/0 ಬರುತ್ತೆ ನಿಮಗೆ, ಆಯಿತಾ? ಅಂದರೆ 10 ಮಾರ್ಕ್ಸ್ಗೆ ಇಲ್ಲೇ ಆನ್ಸರ್ ಬರೋಂಗೆ ಕೊಡಲ್ಲ. ಈಗ 0/0 ಬಂದರೆ ಏನಿದು? ಇಟ್ ಈಸ್ ಇಂಡಿಟರ್ಮಿನೇಟ್ ಫಾರ್ಮ್. ಬರಿಬೇಕಿದ್ನ ಇಂಡಿಟರ್ಮಿನೇಟ್ ಫಾರ್ಮ್ ಅಂದರೆ ಆ ಥರ ಬರೆಯೋಂಗಿಲ್ಲ. ಈಗ ಈ ಥರ ಬಂದಾಗ ಏನು ಮಾಡಬೇಕು ನೋಡಿ, ಇದನ್ನು ಸಪ್ರೇಟ್ ಆಗಿ ತಗೋಬೇಕು. ನ್ಯೂಮರೇಟ್ರು ಸಪ್ರೇಟ್ ಆಗಿ ತಗೊಳ್ಳಿ. ಎರಡು ಕಡೆನೂ ಇದೆ. ಹಿಂದೆ ಪ್ರಾಬ್ಲಮಲ್ಲಿ ಬರೀ ನ್ಯೂಮರೇಟರ್ ಅಷ್ಟೇ ಇತ್ತು, ಡಿನಾಮಿನೇಟರಲ್ಲಿ ಡೈರೆಕ್ಟ್ ಕೊಟ್ಬಿಟ್ಟಿದ್ರು x - 2 ಅಂತ. ಈಗ ಏನು ಮಾಡಿ, ಎರಡು ಹಿಂಗೆ ಬರ್ಕೋಬೇಕು. x² ಪ್ಲಸ್, ಈಗ ಹೇಳ್ಕೊಟ್ನಲ್ಲ ಫ್ಯಾಕ್ಟರೈಸೇಷನ್, ಅದನ್ನು ಮಾಡೋಣ. ಫಸ್ಟ್ ಏನು ಮಾಡಿ, 6ಇಂದ x² ಹಿಂದೆ ಏನೂ ಇಲ್ಲ ಅಂದರೆ 1, ಇದು 6 × 1 6 ಆಗುತ್ತೆ. ನಾವು 6ಗೆ 2 ನಂಬರ್ಸ್ ಕಂಡುಹಿಡಿಬೇಕು. ಆ ನಂಬರ್ಸ್ ಹೆಂಗಿರ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 6, ಆ್ಯಡ್ ಮಾಡಿದ್ರೆ -5 ಬರಬೇಕು. ನೋಡಿ 3 2s 6. ಈಗ ಎರಡಕ್ಕೂ ಪ್ಲಸ್ ಹಾಕ್ಬಿಟ್ರೆ +5 ಬಂದ್ಬಿಡ್ತದೆ. ಯಾಕಂದ್ರೆ ನಮ್ಮ -5 ಬರಬೇಕಲ್ವ, ಅದಕ್ಕೆ ಎರಡಕ್ಕೂ ಮೈನಸ್ ಹಾಕ್ಬೇಕು. ಮೈನಸ್ ಇದ್ರೆ ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡ್ತೀವಿ, -5 ಬರುತ್ತೆ. ಈಗ ಇದನ್ನು ಫ್ಯಾಕ್ಟ್ರಾಗಿ ಬರ್ಕೊಳ್ಳೋದು ಹೆಂಗೆ, x - 3 × x - 2. ನೋಡಿ ಇಷ್ಟೇ ಸಿಂಪಲ್. ಈಗ ಇಲ್ಲಿಗೆ ಬನ್ನಿ, 12 × 1 ಅಲ್ವಾ? 12 × 1 12 × 1 ಏನಾಗುತ್ತೆ? 12 ಆಗುತ್ತೆ. 12ಗೆ ಎರಡು ನಂಬರ್ಸ್ ಕಂಡುಹಿಡಿಬೇಕು. ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು ಅಲ್ವಾ? ಈಗ 4 3 × 12 ತಾನೆ. ಈಗ ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದರೆ, ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಬಟ್ ನಮ್ಗೆ ಆನ್ಸರ್ ಪ್ಲಸ್ ಬರ್ತಾ ಇರೋದ್ರಿಂದ ಗ್ರೇಟರ್ ನಂಬರ್ಗೆ ಪ್ಲಸ್ ಹಾಕಬೇಕು, ಲೆಸ್ಸರ್ ನಂಬರ್ಗೆ ಮೈನಸ್ ಹಾಕಬೇಕು. ಈಗ ಇದನ್ನು ಹೆಂಗೆ ಬರಿಬೋದು? x + 4 × x - 3. ನೋಡಿ ಎರಡನ್ನೂ ಈ ಥರ ಫ್ಯಾಕ್ಟರ್ಸ್ ಮಾಡ್ಕೋಬೇಕು. ಈಗ ಫ್ಯಾಕ್ಟರ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಈಗ ಲೆಕ್ಕಕ್ಕೆ ಬರೋಣ. ಬರೀತೀನಿ ಪುನಃ ಕ್ವಶನ್ ಬರ್ಕೊತೀನಿ. ಲಿಮಿಟ್ ಆಸ್ x tends to 3, x² - 5x plus 6, x² plus x - 12. ಈಗ ಲಿಮಿಟ್ ಆಸ್ x tends to 3, ಈಗ ನ್ಯೂಮರೇಟರ್ನ ಯಾವ ಥರ ಬರಿಬೋದು? x - 6 x - 3 × x - 2 ಡಿವೈಡೆಡ್ ಬೈ ಡಿನಾಮಿನೇಟರ್ ಯಾವ ಥರ ಬರಿಬೋದು? x + 4 × x - 3. ನೋಡಿ ಈ ಥರ ಕೊಟ್ಟಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, 100% ಒಂದು ಕ್ಯಾನ್ಸಲ್ ಆಗುತ್ತೆ. ನೋಡಿ ಈಗ ಈ ಟರ್ಮ್ ಕ್ಯಾನ್ಸಲ್, ಏನು ಉಳ್ಕತ್ತೋ? ಲಿಮಿಟ್ ಆಸ್ x tends to 3, x - 2 x + 4.
ಈಗ ಏನು ಮಾಡಬೇಕು, ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಏನಂತ ಕೊಟ್ಟಿದ್ದಾರೆ, ಎಕ್ಸ್ ಟೆನ್ಸ್ ಟು 3 ಅಂತ ಕೊಟ್ಟಿದ್ದಾರಲ್ವಾ. ಈಗ ಎಕ್ಸ್ಗೆ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 - 2 3 + 2 3 - 2 ಅಂದರೆ 1 3 + 2 ಅಂದರೆ 5 ನೋಡಿ 1/5 ನೋಡಿ ಈ ಥರ ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ಮಾಡೋಣ. ಇನ್ನು ಈ ಥರದ್ದು ಇನ್ನೊಂದು 2 3 ಇದೆ, ಅದನ್ನು ಮಾಡಿಬಿಡ್ತೀನಿ ಮಾಡಿ. limit as x tends to 1 2x square plus 2x square minus x minus 1 divided by x square plus 3x minus x square plus 2x minus 3 ನೋಡಿ ಈ ಥರ ಇದೆ ಆಯಿತಾ. 2x square minus x ಕರೆಕ್ಟ್ ಇದೆ ನೋಡಿ. x tends to 1 ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ನಾವು ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 × 1 ಸ್ಕ್ವೇರ್ -1 - 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 × 1 - 3. ಕ್ಯಾಲ್ಕುಲೇಟರ್ನಲ್ಲಿ ಇದು ಮಾಡಿದ್ರೆ 0ನೇ ಬರುತ್ತೆ, ಇದನ್ನು ಮಾಡಿದ್ರೆ 0ನೇ ಬರುತ್ತೆ. 0/0 ಅಂತ ಬಂದರೆ ಇಟ್ ಈಸ್ indeterminate form ಆಯಿತಾ. ಈಗ ನೆಕ್ಸ್ಟ್ ಬರೋಣ. ಈಗ ಹಿಂಗೆ ಬಂದಾಗ ಏನು ಮಾಡಬೇಕು, ಇದಕ್ಕೆ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. 2x square minus x minus 1 ಅಲ್ವಾ, ಇದಕ್ಕೇನು x square plus 2x minus 3. ಈಗ ಫಸ್ಟ್ ಇದು ಮಾಡ್ತೀನಿ, ಆಮೇಲೆ ಇದಕ್ಕೆ ಬರ್ತೀನಿ. ಯಾಕಂದರೆ ನೋಡಿ ಇಲ್ಲಿ 2 ಇದ್ದಾಗ ಸ್ವಲ್ಪ ಬೇರೆ ಥರ ಮಾಡಬೇಕಾಗತ್ತೆ. ಇಲ್ಲಿ 1 ಇದ್ದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಹಿಂದೆ ಹೇಳ್ಕೊಟ್ಟಲ್ಲ ಅದು ಬಂದ್ಬಿಡ್ತದೆ. ಇದರಿಂದ ಏನೂ ಇಲ್ಲ ಅಂದರೆ ಈಸಿ, ಅದು ಈಸಿನೇ, ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಈಗ ನೋಡಿ ಇದನ್ನು 3 × 1 ಮಾಡೋಣ, 3 ಬರುತ್ತೆ. ಈಗ ನಾವು ಮಲ್ಟಿಪ್ಲೈ ಮಾಡಿದ್ರೆ 2 ನಂಬರ್ ಕಂಡುಹಿಡಿಬೇಕು. ಮಲ್ಟಿಪ್ಲೈ ಮಾಡಿದ್ರೆ 3 ಬರಬೇಕು, ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2 ಬರಬೇಕು. ನೋಡಿ ಸಬ್ಟ್ರ್ಯಾಕ್ಟ್ ಯಾಕೆ ಮೈನಸ್ ಇದೆ. ಈಗ 3 & 1 ತಾನೆ, ಮಲ್ಟಿಪ್ಲೈ ಮಾಡಿದ್ರೆ 3 ಬರಬೇಕಂದ್ರೆ 3 & 1. ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಬಟ್ ಆನ್ಸರಲ್ಲಿ ಪ್ಲಸ್ ಬರ್ತಾ ಇರೋದ್ರಿಂದ ಇದು ಪ್ಲಸ್ ಇದು ಮೈನಸ್. ಡೈರೆಕ್ಟಾಗಿ ಬರೆದ್ರೆ ಏನಾಗುತ್ತೆ, x + 3 x - 1 ಇದು ಇದಕ್ಕೆ ಫ್ಯಾಕ್ಟರ್. ಇದಕ್ಕೆ ಏನಾಗುತ್ತೆ ನೋಡೋಣ. ನೋಡಿ ಫಸ್ಟ್ ಏನು ಮಾಡಿ, ಈ 1 ಇಂದ 2 ಮಲ್ಟಿಪ್ಲೈ ಮಾಡೋಣ. 1 × 2 ಅಲ್ವಾ, ನೋಡಿ 2 ಇದೆ, ಇಲ್ಲಿ 2 ಇದ್ದರೆ ಸ್ವಲ್ಪ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಈಗ 2ಗೆ 2 ಫ್ಯಾಕ್ಟರ್ಸ್ ಕಂಡುಹಿಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು, ಸಬ್ಟ್ರ್ಯಾಕ್ಟ್ ಮಾಡಿದ್ರೆ -1 ಬರಬೇಕು. 2 × 1 2 ತಾನೆ, ಅದೊಂದೇ ಎರಡೇ ಇರೋದು. ಈಗ ಸಬ್ಟ್ರ್ಯಾಕ್ಟ್ ಮಾಡಬೇಕು, -1 ಬರಬೇಕು ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಒಂದು -1 ಪ್ಲಸ್ ಹಾಕಿ, -1 ಬರುತ್ತೆ ಅಲ್ವಾ, ಗ್ರೇಟರ್ ನಂಬರ್ಗೆ ಮೈನಸ್ ಹಾಕ್ಬಿಟ್ರೆ ನೋಡಿ ಇದನ್ನ ನಾವು ಡೈರೆಕ್ಟಾಗಿ ಹಿಂಗೆ ಬರೆಯೋಕ್ಕಾಗಲ್ಲ. x - 2 × x + 1 ಅಂತ ಬರೆಯೋಕ್ಕಾಗಲ್ಲ. ಯಾಕಪ್ಪ ಬರೆಯೋಕ್ಕಾಗಲ್ಲ ಅಂತಂದರೆ ಇಲ್ಲಿ 2 ಇದೆ, ಇಲ್ಲಿ 1 ಇದ್ದಿದ್ದರೆ, ಇಲ್ಲಿ 1 ಇದೆ, ಇಲ್ಲಿ 2 ಇದ್ದಿದ್ದರೆ ಡೈರೆಕ್ಟ್ ಹಿಂಗೆ ಬರ್ಬಿಡ್ಬೋದು. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಏನಾದ್ರು ನಂಬರ್ ಇದ್ದರೆ ನೋಡಿ ಸ್ವಲ್ಪ ಚೇಂಜ್ ಆಗುತ್ತೆ, ನೋಡ್ಕೊಳ್ಳಿ. ನೋಡಿ ಇದು ಹೆಂಗಿದೆ ಹಂಗೆ ಬರೀರಿ. 2x², ಈ -1x ಐತಲ್ಲ, ಅದನ್ನ ಇಲ್ಲಿ ಸ್ಪ್ಲಿಟ್ ಮಾಡಿ ಬರೀಬೇಕು. -2x + x ಅಂತ ಈ ಥರ ಬರೀಬೇಕು, ಸರಿನಾ. ಈಗ ಏನು ಮಾಡಿ, ಇಲ್ಲಿ 2x ಕಾಮನ್ ತಗೊಳ್ಳಿ. 2x ಕಾಮನ್ ತಗೊಂಡ್ರೆ ಏನು ಬರುತ್ತೆ, ಇಲ್ಲಿ x ಉಳಿತದೆ. ನೋಡಿ ಇಲ್ಲೂ 2x ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, x ಇದೆ ಅಲ್ವಾ, ಅದಕ್ಕೆ 2x ಕಾಮನ್ ತಗೊಂಡ್ರೆ ಇಲ್ಲಿ 1x ಉಳಿತದೆ, ಮೈನಸ್ ಇಲ್ಲಿ 1 ಪ್ಲಸ್ ಇಲ್ಲಿ ಏನೂ ಇಲ್ಲ 1x - 1. ನೋಡಿ ಕಾಮನ್ ತೆಗೆಯೋಕೆ ಕಲ್ತ್ಕೋಬೇಕು ನೀವು. ಇಲ್ಲಿ 2 ಇದೆ, ಇಲ್ಲೂ 2 ಇದೆ ಅಲ್ವಾ, ಅದಕ್ಕೆ 2. ಇಲ್ಲಿ x ಇದೆ, ಇಲ್ಲೂ x ಇದೆ ಅಲ್ವಾ, ಇಲ್ಲಿ x² ಇರೋದ್ರಿಂದ x ಉಳಿತದೆ. ಇಲ್ಲಿ ಏನು ಉಳಿಯಲ್ಲ ಅಂದರೆ ಮೈನಸ್ ಹಂಗೆ ಬರೀಬೇಕು, 1 ಅಂತ ಬರೀಬೇಕು. ಯಾಕಂದರೆ 2x ಕಾಮನ್ ತೆಗೆದುಬಿಟ್ಟಿದ್ದೀವಲ್ಲ. ಈಗ ನೆಕ್ಸ್ಟು ಇದು 1 ಟರ್ಮು, ಇದು 1 ಟರ್ಮ್, ಇವೆರಡನ್ನ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ನೋಡಿ x - 1 ಇದೆ ಅಲ್ವಾ. x - 1 ಕಾಮನ್ ತಗೊಂಡ್ರೆ 2x + 1 ಬರುತ್ತೆ, ಸರಿನಾ. ನೋಡಿ ಇದನ್ನು ಡೈರೆಕ್ಟಾಗಿ ಬರೆಯೋಕ್ಕಾಗಲ್ಲ, x - 2 x + 1 ಅಂತ. ಯಾಕಪ್ಪ ಅಂದರೆ ಇಲ್ಲಿ 2 ಇದೆ, ನೆನ್ಪಿಟ್ಕೊಳ್ಳಿ. 2 ಇದ್ದರೆ ಈ ಥರನೇ ಮಾಡಬೇಕು.
ಸರಿನಾ? ಇದನ್ನು ಪ್ರಾಕ್ಟೀಸ್ ಮಾಡಿ ಬಂದ್ಬಿಡ್ತದೆ, ಏನಿಲ್ಲ. ಈಗ ಇಲ್ಲಿಗೆ ಬರೋಣ, ಕ್ವಶನ್ ಬರೀತೀನಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 2x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 3 ಅಲ್ವಾ? ಈಗ ಇದನ್ನೇನಂತ ಬರೀಬೋದು? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ನ್ಯೂಮರೇಟರ್ನಲ್ಲಿ ಎಕ್ಸ್ ಮೈನಸ್ 1 ಇಂಟು 2x ಪ್ಲಸ್ 1 ಅಂತ ಬರೀಬೋದು. ಎಕ್ಸ್ ಮೈನಸ್ 1 ಇಂಟು 2x ಪ್ಲಸ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನೋ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 1. ನೋಡಿ, ಒಂದು ಕ್ಯಾನ್ಸಲ್, ಒಂದಂತೂ ಕ್ಯಾನ್ಸಲ್ ಆಗಲೇಬೇಕು, ಒಂದು ಟರ್ಮ್ ಕ್ಯಾನ್ಸಲ್ ಆಗಬೇಕು. ಕ್ಯಾನ್ಸಲ್ ಆಯಿತು. ಈಗೇನು ಉಳ್ಕೊಳ್ಳುತ್ತೆ? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 2x ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3. ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, 2 ಇಂಟು 1 ಪ್ಲಸ್ 1 1 ಪ್ಲಸ್ 3 ಇದೇನಾಗುತ್ತೆ? 2 ಪ್ಲಸ್ 1 3 ಆಗುತ್ತೆ, 3/4. ನೋಡಿ, 3/4 ಆನ್ಸರ್. ಸರಿನಾ? ನೋಡಿ, ಇಲ್ಲಿ 2 ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಯಿತಾ? ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ, 2 ಇರೋದು ಇನ್ನೊಂದಿದೆ, ಅದೊಂದು ಮಾಡ್ಬಿಡೋಣ. ನೋಡಿ, ಲಿಮಿಟ್ ಆಸ್ ಬಿಡಿ, ಇನ್ಫಿನಿಟಿ ಇದೆ ಆಲ್ರೆಡಿ ನಾನು ಮಾಡಿದ್ದೀನಿ, ಅದೇನು ಬೇಡ ಬಿಡಿ. ಆಯಿತಾ? ನೋಡಿ, ಈಗ ಇನ್ನೂ ಎರಡೇ ಪ್ರಾಬ್ಲಮ್ ಇದೆ, ಮುಗಿಸ್ಬಿಡ್ತೀನಿ ಅದನ್ನ. 10 ಮಾರ್ಕ್ಸ್. ಆಯಿತಾ? ಇನ್ನೊಂದಿದೆ, ಈ ಥರದ್ದು ಮಾಡಿಬಿಟ್ಟು ಆಮೇಲೆ ಹೋಗೋಣ. ಅದಕ್ಕೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 14 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಥರ ಒಂದಿದೆ, ಇದೊಂದು ಮಾಡಿಬಿಡೋಣ. ಈಗ ಇಲ್ಲಿ ಫಸ್ಟ್ ಕೆಲಸ ಏನು? ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, 2 ಸ್ಕ್ವೇರ್ ಮೈನಸ್ 9 ಇಂಟು 2 ಪ್ಲಸ್ 14 ಡಿವೈಡೆಡ್ ಬೈ 2 ಸ್ಕ್ವೇರ್ ಮೈನಸ್ 4. ನೋಡಿ, ಇದು 0/0. ನ್ಯೂಮರೇಟರ್ ಸಪ್ರೇಟಾಗಿ ಸಿಂಪ್ಲಿಫೈ ಮಾಡಿ. 2 ಸ್ಕ್ವೇರ್ ಅಂದರೆ 4 ಮೈನಸ್ 18 ಅಂದರೆ ಮೈನಸ್ 14 ಪ್ಲಸ್ 14 ಅಂದರೆ 0 ಬರುತ್ತೆ. ಕ್ಯಾಲ್ಕುಲೇಟರ್ಲಿ ಹಿಂಗೆ ಟೈಪ್ ಮಾಡಿ ಬಂದ್ಬಿಡ್ತದೆ. ಇದು ಹಂಗೆ ಟೈಪ್ ಮಾಡಿ ಬರುತ್ತೆ, 0/0. 0/0 ಬಂದ್ರೇನು? ಇಟ್ ಈಸ್ ಇಂಡಿಟರ್ಮಿನೇಟ್ ಆರ್. ಈಗ ಏನು ಮಾಡಬೇಕು? ನ್ಯೂಮರೇಟರ್ ಸಪ್ರೇಟಾಗಿ ತಗೊಂಡು ಫ್ಯಾಕ್ಟರೈಸ್ ಮಾಡಬೇಕು. ನೋಡಿ, ಇದು ಆರಾಮಾಗಿ ಮಾಡ್ಬೋದು, ಯಾಕಂದರೆ ಎಕ್ಸ್ ಸ್ಕ್ವೇರ್ ಇಂದ ನಂಬರ್ ಇಲ್ಲ. ಡಿನಾಮಿನೇಟರ್ನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದೆ ಅಲ್ವಾ, ಅದನ್ನು ಮಾಡಬೇಕಾಗುತ್ತೆ, ಯಾಕಂದರೆ 4 ಕೊಟ್ಬಿಟ್ಟಿದ್ದಾರೆ. ಈಗ ಫಸ್ಟ್ ಕೆಲಸ 14 ಇಂಟು 1 ಮಾಡೋಣ. 14 ಇಂಟು 1 ಅಂದರೆ 14 ಬರುತ್ತೆ. 14ಗೆ 2 ನಂಬರ್ ಕಂಡುಹಿಡಬೇಕು. ಆ್ಯಡ್ ಮಾಡಿದ್ರೆ -9 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 14 ಬರಬೇಕು. 7 2s ಅಲ್ವಾ, 7 2s 14, -7 -2, ಯಾಕಂದರೆ -9 ಬರಬೇಕಲ್ವಾ. ಡೈರೆಕ್ಟಾಗಿ ಬರೀಬೋದು, ಎಕ್ಸ್ ಮೈನಸ್ 7 ಇಂಟು ಎಕ್ಸ್ ಮೈನಸ್ 2. ಮುಗೀತು, ಫ್ಯಾಕ್ಟರ್ಸ್ ಅಲ್ವಾ, ಗೊತ್ತಾಯ್ತಲ್ವಾ? ನೋಡಿ, -7 ಇಂಟು -2 ಅಂದರೆ 14 ಬರುತ್ತೆ. -7 -2 ಆ್ಯಡ್ ಮಾಡಿದ್ರೆ -9 ಬರುತ್ತೆ. ಈಗ ಇದನ್ನೇನು ಮಾಡಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂತ ಬರೀಬೇಕು. ಇಲ್ಲಿ ನಿಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದ್ದರೆ ನಾವು ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀಬೋದು. ಇದನ್ನು ಯಾವ ಥರ ಬರೀಬೋದು? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್, ಇದಕ್ಕೇನು ಇಂಟು ಏನೂ ಇಲ್ಲ. ಈ ಥರ ಏನಾದರೂ ಇದ್ದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡ್ತೇವೆ. ಆಯಿತಾ? ಈಗೇನಿಲ್ಲ, ಲೆಕ್ಕ ಬರ್ಕೊಳ್ಳೋಣ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 14 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಲ್ವಾ. ಈಗ ನ್ಯೂಮರೇಟರ್ನಲ್ಲಿ ಏನು ಬರೀಬೋದು? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಎಕ್ಸ್ ಮೈನಸ್ 7 ಇಂಟು ಎಕ್ಸ್ ಮೈನಸ್ 2. ಡಿನಾಮಿನೇಟರ್ನಲ್ಲಿ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಎಕ್ಸ್ ಮೈನಸ್ 7 ಬೈ ಎಕ್ಸ್ ಪ್ಲಸ್ 2 ಬರುತ್ತೆ. ಈಗ 2 ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ಗೆ, 2 ಮೈನಸ್ 7 2 ಪ್ಲಸ್ 2. 2 ಮೈನಸ್ 7 ಅಂದರೆ -5 ಡಿವೈಡೆಡ್ ಬೈ 4 ಬರುತ್ತೆ. ನೋಡಿ, ಈ ಥರ. ಸರಿನಾ? ನೋಡಿ, ಈಸಿ ಇದೆ.
ಈಗ ಇನ್ನು 2 ಲೆಕ್ಕ ಇದೆ ನೋಡಿ, 2 ಲೆಕ್ಕ ಮಾಡಿಬಿಟ್ರೆ ನಿಮ್ಗೆ ಏನು ಮಾಡಲ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟು ಲೆಕ್ಕನೂ ಮಾಡ್ದಂಗೆ ಆಗುತ್ತೆ. ಅದರಲ್ಲಿ ರೂಟ್ ಇದೆ. ರೂಟ್ ಬಂದರೆ ಏನಿಲ್ಲ, ರ್ಯಾಷನಲೈಸ್ ಮಾಡಬೇಕು. ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ನೋಡಿ, ಕ್ವಶನ್ ಈ ಥರ ಇದೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ನೋಡಿ, ಇದನ್ನು ಎವ್ಯಾಲ್ಯೂಯೇಟ್ ಮಾಡಿ. ಇಂಪಾರ್ಟೆಂಟ್ ಈಗ ನೋಡಿ, 10 ಮಾರ್ಕ್ಸ್ ಕೊಟ್ಬಿಡ್ತಾರೆ ರೂಟ್ ಇರೋದು. ಈ ಥರ ಎವ್ಯಾಲ್ಯೂಯೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಕೆಲಸ ಏನೂ ಇಲ್ಲ, ಎಕ್ಸ್ಗೆ 0 ಹಾಕಿ 1 ಪ್ಲಸ್ 0 ಮೈನಸ್ 1 ಮೈನಸ್ 0 ಡಿವೈಡೆಡ್ ಬೈ 0. ಈಗ ರೂಟ್ 1 ಪ್ಲಸ್ 0 ಅಂದರೆ ರೂಟ್ 1 ಮೈನಸ್ ರೂಟ್ 1 ಅಲ್ವಾ. 1 ಮೈನಸ್ 0 ಅಂದರೆ 1. ರೂಟ್ 1 ಮೈನಸ್ ರೂಟ್ 1, ರೂಟ್ 1 ಅಂದರೆ 1, 1 ಮೈನಸ್ 1 ಅಲ್ವಾ. ರೂಟ್ 1 ಅಂದರೆ 1, ರೂಟ್ 1 1 ಮೈನಸ್ 1 ಅಂದರೆ 0 ಬೈ 0. ನೋಡಿ, 0 ಬೈ 0 ಬಂತು. ಇಟ್ ಈಸ್ indeterminate form. ಆಯ್ತಪ್ಪ. ಈಗ ಹಿಂಗೆ ಬಂದಾಗ ಏನು ಮಾಡೋದು? ಈಗ ಏನಾದರೂ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದ್ರೆ ನಾವು ಫ್ಯಾಕ್ಟರ್ಸ್ ಮಾಡ್ಕೊತಾ ಇದ್ವಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ. ಈ ಥರ ಬಂದಾಗ ನಾವೇನು ಮಾಡಬೇಕು? ರ್ಯಾಷನಲೈಸ್ ಮಾಡಬೇಕು. ರ್ಯಾಷನಲೈಸ್ ನೋಡಿ, ರ್ಯಾಷನಲೈಸ್ ಅಂದರೆ ಏನು ಅಂತಂದರೆ ಇದ್ರದ್ದು ಆಪೋಸಿಟ್ ಸೈನ್ ತಗೊಳ್ಳಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ನೋಡಿ, ಇಲ್ಲಿ ಏನಿದೆ ಮಧ್ಯದಲ್ಲಿ ಸೈನ್ ಚೇಂಜ್ ಮಾಡಿಬಿಟ್ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ನೋಡಿ, ಅವಾಗ ಏನಾಗುತ್ತೆ? ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ರೂಟ್ 1 ಪ್ಲಸ್ ಎಕ್ಸ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಇಂಟು ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ನೋಡಿ, ಈ ಥರ ರೂಟ್ ಬಂದಾಗ ರ್ಯಾಷನಲೈಸ್ ಮಾಡಬೇಕು. ಯಾವುದರಿಂದ ರ್ಯಾಷನಲೈಸ್ ಮಾಡಬೇಕಂದ್ರೆ ಇದ್ರದ್ದು ಆಪೋಸಿಟ್ ಸೈನ್ ತಗೋಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕು. ನೋಡಿ, ಮಾಡಿದ್ದೀನಲ್ವಾ? ಈಗ ಹಂಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈಗ ಇದಿಷ್ಟನ್ನು ಎ ಅನ್ಕೊಳ್ಳಿ, ಇಷ್ಟು ಎ ಅನ್ಕೊಳ್ಳಿ, ಇದನ್ನು ಬಿ ಅನ್ಕೊಳ್ಳಿ. ಅವಾಗ ಇದು ಎ ಮೈನಸ್ ಬಿ ಆಗುತ್ತೆ. ಈಗ ಇದು ಎ ಅಂದರೆ ಇಲ್ಲೂ ಅದೇ ಇರೋದಲ್ವ, ಇದು ಎನೇ ಆಗುತ್ತೆ, ಇದು ಬಿನೇ ಆಗುತ್ತೆ, ಇದು ಎ ಪ್ಲಸ್ ಬಿ ಆಗುತ್ತೆ. ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಯಿತು. ಈಗ ನಿಮ್ಗೆ ಈಗ ತಾನೇ ಒಂದು ಫಾರ್ಮುಲಾ ಹೇಳ್ಕೊಟ್ಟೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದ್ದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀಬೋದು. ಸಪೋಸ್ ಹಿಂಗಿದ್ರೆ ನಾವು ಹಿಂಗೆ ಬರೀಬೋದು. ಈಗ ಏನಾಗಿದೆ? ಆ ಥರ ಇದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ, ಅದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದು. ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಇದನ್ನು ಹಿಂಗೆ ಬರೀಬೋದು. 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನು ಹಂಗೆ ಬರ್ಕೊಳ್ಳಿ, ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ನೋಡಿ, ನ್ಯೂಮರೇಟರ್ ಅಷ್ಟೇ ಸಿಂಪ್ಲಿಫೈ ಮಾಡಿದ್ದೀನಿ. ಅವಾಗ ಏನಾಗುತ್ತೆ? ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಅಂದರೆ ರೂಟ್ 1 ಪ್ಲಸ್ ಎಕ್ಸ್, ಬಿ ಅಂದರೆ ರೂಟ್ 1. ಈಗ ರೂಟನ್ನು ಸ್ಕ್ವೇರ್ ಮಾಡಿದ್ರೆ, ನೆನ್ಪಿಟ್ಕೊಳ್ಳಿ, ರೂಟನ್ನು ಸ್ಕ್ವೇರ್ ಮಾಡಿದ್ರೆ ರೂಟು ಮತ್ತು ಸ್ಕ್ವೇರ್ ಹೋಗ್ಬಿಟ್ಟು ಬರೀ ಎಕ್ಸ್ ಬರುತ್ತೆ. ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್, ರೂಟ್ ಎ ಹೋಲ್ ಸ್ಕ್ವೇರ್ ಅಂದರೆ ಎ, ರೂಟ್ 2 ಹೋಲ್ ಸ್ಕ್ವೇರ್ ಅಂದರೆ 2, ರೂಟ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಬರೀ 1 ಪ್ಲಸ್ ಎಕ್ಸ್ ಬರುತ್ತೆ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 1 ಪ್ಲಸ್ ಎಕ್ಸ್ ಮೈನಸ್ ಇದು 1 ಮೈನಸ್ ಎಕ್ಸ್, ಇದು ಅಷ್ಟೇ ರೂಟ್ ಕ್ಯಾನ್ಸಲ್ ಆಗುತ್ತೆ, 1 ಮೈನಸ್ ಎಕ್ಸ್ ಬರುತ್ತೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಇದನ್ನು ಹಂಗೆ ಬರೀಬೇಕು, ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ನೋಡಿ, ಇಲ್ಲಿ ಮೈನಸ್ ಬ್ರ್ಯಾಕೆಟ್ ಹಾಕಿದ್ದೀನಿ, ಯಾಕಂದರೆ ಮೈನಸ್ ಇರೋದ್ರಿಂದ ಅದು 2 ಟರ್ಮ್ಗೂ ಬರುತ್ತೆ. ಈಗ ಏನು ಮಾಡಿ, ಇದನ್ನು ಲಿಮಿಟ್ ಆಸ್ ಮೇಲೆ ಬ್ರ್ಯಾಕೆಟ್ ಓಪನ್ ಮಾಡೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 1 ಪ್ಲಸ್ ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್ ಆಗುತ್ತೆ. ನೋಡಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್ ಬರುತ್ತೆ. ಆಯಿತಾ? ಅದು ಇನ್ನೊಂದ್ಸಲಿ ಮೇಲೆ ಬರೀತೀನಿ ನೋಡಿ, ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಹಿಂಗೆ ಬರೀತೀನಿ ನೋಡಿ ಇನ್ನೊಂದ್ಸರಿ. ನೋಡಿ, ಈಗ ಲಿಮಿಟ್ ಆಸ್ ಈ ಥರ ಬರುತ್ತೆ, ಎಕ್ಸ್ ಟೆಂಡ್ಸ್ ಟು 0. ನೋಡಿ, ಇದಾದಮೇಲೆ ಅದನ್ನು ಬರೀತಾ ಇದ್ದೀನಿ. 1 ಪ್ಲಸ್ ಎಕ್ಸ್ ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಮೈನಸ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು
ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್. ಈಗ -1 + 1 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೇನು? 2x ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್. ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ನೋಡಿ, ಈ ಥರ ಬಂದಾಗ ಎಕ್ಸ್ ಕ್ಯಾನ್ಸಲ್ ಆಯಿತು. ಈಗ ಏನು ಉಳ್ಕೊತು? ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೇಲೆ 2 ಉಳಿತು. ಡಿನಾಮಿನೇಟರ್ನಲ್ಲಿ √1 ಪ್ಲಸ್ ಎಕ್ಸ್ ಪ್ಲಸ್ √1 ಮೈನಸ್ ಎಕ್ಸ್ ಉಳಿತು. ಆಯಿತಾ? ಈಗ ಏನು ಮಾಡಿ, ಎಕ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡೋದು, ಮುಗೀತು ಲೆಕ್ಕ. ಎಕ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಬಿಕಮ್ಸ್ ಲಿಮಿಟ್ ಆಸ್, ಲಿಮಿಟ್ ಹಾಕಂಗಿಲ್ಲ ಈಗ, 2 ಡಿವೈಡೆಡ್ ಬೈ ರೂಟ್, ನೋಡಿ ಎಕ್ಸ್ಗೆ 0 ಬರೀತಾ ಇದೆ, 1 ಮೈನಸ್ 0. 2 ಡಿವೈಡೆಡ್ ಬೈ √1 ಮೈನಸ್ 0 ಅಂದರೆ √1, ಇದು √1 ಅಲ್ವಾ? 2 ಡಿವೈಡೆಡ್ ಬೈ √1 ಅಂದರೆ 1, 1 ಪ್ಲಸ್ 1 2, 2 ಬೈ 2, 2 ಕ್ಯಾನ್ಸಲ್, ಆನ್ಸರ್ ಈಸ್ 1. ಸರಿನಾ? ನೋಡಿ, ಈ ಥರ ಮಾಡಬೇಕು. ಇದು ನಿಮಗೆ ಈ ಸರಿ 10 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇದೆ. ನಿಮಗೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಮಾಡಲ್ ಪೇಪರಲ್ಲಿ, ಬಟ್ ಇದು 10ಗೆ ಕೇಳ್ತಾರೆ ನೋಡಿ. ಆಯಿತಾ? ನೋಡಿ, ಇದಾದಮೇಲೆ ಒಂದೇ ಒಂದು ಲೆಕ್ಕ ಇದೆ, ಲಾಸ್ಟ್ ಲೆಕ್ಕ. ಅದೊಂದು ಮಾಡಿದ್ರೆ ನೀವು ಆರಾಮಾಗಿ 25ರಿಂದ 29 ನಂಬರ್ ತಗೋಬೋದು, ಆರಾಮಾಗಿ ತಗೋಬೋದು. ಈಗ ನೋಡಿ, ಲಾಸ್ಟ್ ಕ್ವಶನ್ ಅಂತ ತಗೊಳ್ಳೋಣ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 x² minus 4 divided by √x plus 2 minus √3x minus 2. ನೋಡಿ, ಈ ಥರ ಕೊಟ್ಟಿದ್ದಾರೆ. ಆಯಿತಾ? 10 ಮಾರ್ಕ್ಸ್ ಕೇಳಿದರೆ, ಇದನ್ನ ಎಕ್ಸಾಮಲ್ಲಿ 10 ಮಾರ್ಕ್ಸ್ ಕೇಳಿರೋ ಕ್ವಶನ್ ಇದು. ಆಯಿತಾ? ನಿಮಗೆ ಮಾಡಲ್ ಪೇಪರಲ್ಲಿ ನೋಡಿ. ಈಗೇನು ಮಾಡಿ, ಫಸ್ಟ್ ಕೆಲಸ ಏನಂತಂದರೆ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. 2² minus 4 √2 plus 2 minus 3 into 2 minus 2. ಈಗ 2² minus 4 ಅಂದರೆ 0 ಬರುತ್ತೆ ಅಲ್ವಾ? 2² ಅಂದರೆ 4, 4 minus 4 0 ಅಲ್ವಾ? ಕ್ಯಾಲ್ಕುಲೇಟರ್ ಒಂದೇ ಸಲ ಟೈಪ್ ಮಾಡಿ ಬರುತ್ತಾ? ಇಲ್ಲ, 4 minus 4 ಅಂತಾನೆ ಬರೆಯೋಣ. ಈಗ ಇಲ್ಲೇನಾಗುತ್ತೆ, √4 minus 3 2 6, 6 minus 2 4, √4 ಬರುತ್ತೆ. 0 by 0 ತಾನೆ, 4 minus 4 0, √4 minus √4 ಅಂದರೆ 0. ಬೇಕಾದ್ರೆ √4ಗೆ 2 ಹಾಕೊಂಡ್ರೆ 2 minus 2 ಆಯ್ತದೆ, 2 minus 2 0. ನೋಡಿ, ಈಗ 0 by 0 ಬಂದರೆ ಇಟ್ ಈಸ್ ಇಂಡಿಟರ್ಮಿನೇಟ್ ಫಾರ್ಮ್. ಆಯಿತಾ? ಇವಾಗ ಏನು ಮಾಡಿ, ಇದನ್ನು ರ್ಯಾಷನಲೈಸ್ ಮಾಡಬೇಕು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ, ಈ ಡಿನಾಮಿನೇಟರ್ ಏನಿದೆ ನೋಡಿ, ರೂಟ್ ಎಲ್ಲೈತೆ ನೋಡ್ಕೊಳ್ಳಿ, ಮೈನಸ್ ಐತಲ್ಲ, ಪ್ಲಸ್ ಮಾಡಬೇಕು. √x plus 2 plus √3x minus 2. ಅವಾಗ ಇದೇನಾಗುತ್ತೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 x² minus 4 x plus 2 minus 3x minus 2 ಇಂಟು x plus 2 ಪ್ಲಸ್, ನೋಡಿ ಪ್ಲಸ್ಸಿಂದ ಮೈನಸ್ ಮತ್ತೆ ಇದು ಮಾಡ್ತಾ ಇದ್ದೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತಾ ಇದ್ದೀನಿ. x plus 2 plus 3x minus 2. ಈಗ ನೋಡಿ, ನ್ಯೂಮರೇಟರ್ ಏನಾಗಲ್ಲ, ಇದು ಹಿಂಗೆ ಬರೀಬೇಕು. ನ್ಯೂಮರೇಟರ್ ಏನೂ ಆಗಲ್ಲ, ಇದು ಹಿಂಗೆ ಬರೀಬೇಕು. ಡಿನಾಮಿನೇಟರ್ ನೋಡಿ, ಅಬ್ಸರ್ವ್ ಮಾಡಿ, ಹಂಗೆ ಇದು ಹಿಂದೆ ಹೇಳ್ಕೊಟ್ಟಿಲ್ಲ ಅದೇ ಥರ. ಇದು ಎ ಅಂದ್ಕೊಳ್ಳಿ, a ಮೈನಸ್ ಬಿ ಆಗುತ್ತೆ, ಇದು ಎ ಆಗುತ್ತೆ, a ಪ್ಲಸ್ ಬಿ. a ಮೈನಸ್ ಬಿ ಇಂಟು a ಪ್ಲಸ್ ಬಿ ಇದೆ. ನಾವೇನು ಮಾಡ್ಬೋದು, a² ಮೈನಸ್ b² ಅಂತ ಬರಿಬೋದಲ್ವಾ ಡಿನಾಮಿನೇಟರ್ನಲ್ಲೇ. ಇಲ್ಲೂ ಅಷ್ಟೇ, x² ಮೈನಸ್ 2² ಇದೆ ಅಲ್ವಾ, ಇದನ್ನು ಬೇಕಾದ್ರೆ ಇದನ್ನು ಸಿಂಪ್ಲಿಫೈ ಮಾಡಿ, x² ಮೈನಸ್ 2² ಅಂತ. ಇದು ಹಿಂಗೆ ಬರೀಬೇಕು, x ಪ್ಲಸ್ 2 ಪ್ಲಸ್ √3x ಮೈನಸ್ 2. ಈಗ ಡಿನಾಮಿನೇಟರ್ ಏನಾಗುತ್ತೆ, a² ಮೈನಸ್ b² ಬರೀಬೇಕಲ್ವ, ಯಾಕಂದರೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಇದೆ. a² ಬರೆದ್ರೆ ಏನಾಗುತ್ತೆ, x ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ √3x ಮೈನಸ್ 2 ಹೋಲ್ ಸ್ಕ್ವೇರ್ ಅಲ್ವಾ.
ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2. ಈಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಇದು ಹಿಂಗೆ ಬರ್ಕೊಳ್ಳಿ. ಇದನ್ನ ಎಕ್ಸ್ ಪ್ಲಸ್ 2 ಏನು ಮಾಡೋಕ್ಕಾಗಲ್ಲ, ಹೋಲ್ ಡಿವೈಡೆಡ್ ಬೈ, ಈಗ ಇದೇನಾಗುತ್ತೆ ಎಕ್ಸ್ ಪ್ಲಸ್ 2 ಅಲ್ವಾ, ಮೈನಸ್ 3x ಮೈನಸ್ 2. ಕರೆಕ್ಟ್ ತಾನೆ ನೋಡಿ. ಎಕ್ಸ್ ಪ್ಲಸ್ 2 ರೂಟ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಪ್ಲಸ್ 2 ಬರುತ್ತೆ, ಇಲ್ಲೂ ರೂಟ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಬ್ರ್ಯಾಕೆಟಲ್ಲಿ 3x ಮೈನಸ್ 2 ಬರೀ ನೋಡಿ. ಈಗ ಲಿಮಿಟ್ ಸ್ವಲ್ಪ ಸಣ್ಣಗೆ ಬರೀತೀನಿ ನೋಡಿ. ಎಕ್ಸ್ ಟೆನ್ಸ್ ಟು 2 ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಹಂಗೆ ಬರೀರಿ, ಇದನ್ನು ಹಂಗೆ ಬರೀರಿ. ರೂಟ್ ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ 3x ಮೈನಸ್ 2 ಹೋಲ್ ಡಿವೈಡೆಡ್ ಬೈ ಬ್ರ್ಯಾಕೆಟ್ ಓಪನ್ ಮಾಡೋಣ. ಏನಾಗುತ್ತೆ ಎಕ್ಸ್ ಪ್ಲಸ್ 2 ಮೈನಸ್ 3x ಪ್ಲಸ್ 2 ಆಗುತ್ತೆ. ಕರೆಕ್ಟಾ? ಮೈನಸ್ 3x ಪ್ಲಸ್ 2. ಈಗ ಲಿಮಿಟ್